ಕೆಲವು ಜನರಿಗೆ ಹುಟ್ಟಿದಾಗಿನಿಂದಾನೇ ತುಂಬಾನೇ ಸ್ಪೆಷಲ್ ಆದ ಶಕ್ತಿಗಳೆಲ್ಲ ಇರುತ್ತೆ. ಬಟ್ ಆದ್ರೆ ಈ ವಿಷಯವನ್ನ ತಿಳ್ಕೊಳ್ಳುವ ಸರ್ಕಾರ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆ ರೀತಿ ಸ್ಪೆಷಲ್ ಪವರ್ ಇರೋರ್ಗೆ ಕೆಲವು ಮಾತ್ರೆಗಳನ್ನ ಕೊಟ್ಟು ಅವರ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗಿನೇ ನೋಡುತ್ತೆ. ಬಟ್ ಆದ್ರೆ ಒಂದು ದಿನ ನಮ್ಮ ಹೀರೋಯಿನ್ಗೆ ಅವಳ ಒಳಗಡೆ ಇರುವ ಶಕ್ತಿಗಳ ಬಗ್ಗೆ ಗೊತ್ತಾಗ್ಬೇಕಾದ್ರೆ ಅವಳು ಮಾತ್ರೆಗಳನ್ನ ನುಂಗೋದನ್ನ ನಿಲ್ಲಿಸ್ಬಿಡ್ತಾಳೆ. ಆದ್ರಿಂದ ಅವಳ ಬಾಡಿಯಲ್ಲಿರುವ ಪೂರ್ತಿಯಾದ ಶಕ್ತಿ ಆಕ್ಟಿವೇಟ್ ಆಗ್ಬಿಡುತ್ತೆ. ಅಂದ್ರೆ ಈ ಸರ್ಕಾರ ನಮ್ಮ ಹಾಗೇನೆ ಬೇರೆ ಶಕ್ತಿಗಳಿರುವ ವ್ಯಕ್ತಿಗಳನ್ನವೇ ಕೂಡ ಇದೇ ರೀತಿ ಕಂಟ್ರೋಲ್ ಅನ್ನ ಮಾಡ್ತಿದೆ ಅಂತ ತಿಳ್ಕೊಂಡು ಅವರನ್ನ ಕಾಪಾಡೋದಿಕ್ಕಾಗಿ ನಿಂತ್ಕೋತಾಳೆ. ಹಾಗಿದ್ರೆ ನಮ್ಮ ಹೀರೋಯಿನ್ ಬೇರೆ ಸೂಪರ್ ಹೀರೋಗಳನ್ನ ಕಾಪಾಡ್ತಾಳ ಅಥವಾ ಇವಳ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗ್ಬೇಕಾದ್ರೆ ಇವಳ ಕಥೆಯನ್ನ ಮುಗಿಸ್ತಾರ ಅನ್ನುವ ಒಂದು ಸೂಪರ್ ಆಗಿರುವ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಯು ಆರ್ ಒನ್ ಆಫ್ ಅಸ್ ಅಂತ. ಸೊ ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮೂವಿಯ ಒಳಗಡೆಗೆನೆ ಎಂಟರ್ ಆಗ್ಬಿಡೋಣ. ನಮ್ಮ ಇವತ್ತಿನ ಸ್ಟೋರಿ ಓಪನ್ ಆಗೋದೇ ಜರ್ಮನಿಯ ಒಂದು ಸ್ಕೂಲ್ ನಲ್ಲಿ. ಈ ಸ್ಕೂಲ್ ನಲ್ಲಿ ಯಾವ್ದೋ ಒಂದು ಘಟನೆ ನಡೆದೋಗಿದೆ ಅನ್ಸುತ್ತೆ. ಸೊ ಪೊಲೀಸ್ ಅವರು ಬಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಬ್ಬಳು ಸೈಂಟಿಸ್ಟ್ ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತಾಳೆ. ಆ ನಂತರ ಅವಳು ಒಂದು ಗೋಡೆಯನ್ನ ನೋಡ್ಬೇಕಾದ್ರೆ ಆ ಗೋಡೆ ತುಂಬಾನೇ ಡ್ಯಾಮೇಜ್ ಆಗಿ ಒಡೆದೋಗಿರುತ್ತೆ. ಅಲ್ದೆ ಆ ಜಾಗದಿಂದ ಒಂದು ಟೇಬಲ್ ರಕ್ತವೆಲ್ಲ ಕಚ್ಕೊಂಡು ಹೊರಗಡೆಗೆನೆ ಬಿದ್ದಿರುತ್ತೆ. ಅಂದ್ರೆ ಇದನ್ನ ನೋಡೋದಿಕ್ಕೆ ಯಾರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಟೇಬಲ್ ಅನ್ನ ಗೋಡೆ ಕಡೆಗೆ ಎಷ್ಟು ಇದನ್ನ ಮಾಡಿದ್ದಾರೆ ಅನ್ನೋದಾಗಿನೇ ಕಾಣಿಸುತ್ತೆ. ಸರಿ ಓಕೆ ಅಂತ ಸೈಂಟಿಸ್ಟ್ ಡೈರೆಕ್ಟ್ ಆಗಿ ಸ್ಕೂಲಿನ ಒಳಗಡೆಗೆನೆ ಬಂದು ಎಲ್ಲಾ ಕಡೆಗೆ ಚೆಕ್ ಮಾಡ್ಬೇಕಾದ್ರೆ ಬ್ಯಾಂಡಿ ಅನ್ನುವ ಒಂದು ಚಿಕ್ಕ ಹುಡುಗಿ ಭಯವನ್ನ ಪಡ್ಕೊಂಡು ಒಂದು ಜಾಗದಲ್ಲಿನೇ ಕುಳಿತಿರ್ತಾಳೆ. ಅಂಡ್ ಆ ಭಯವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಹೆಡ್ಫೋನ್ ಗಳನ್ನ ಹಾಕೊಂಡು ಸಾಂಗ್ ಅನ್ನವೇ ಕೇಳ್ತಿರ್ತಾಳೆ. ನೋಡಮ್ಮ, ನೀನು ತುಂಬಾನೇ ಭಯವನ್ನ ಪಡ್ಕೋಬೇಡ. ನನ್ನ ಹೆಸರು ಬಂದು ಡಾಕ್ಟರ್ ಸ್ಟೆನ್ ಅಂತ. ಅಲ್ದೆ ನಾನೊಬ್ಬಳು ಸರ್ಕಾರಿ ಸೈಕ್ಯಾಟ್ರಿಸ್ಟ್. ಸೊ ನಿನ್ನ ಸುರಕ್ಷಿತವಾದ ಜಾಗಕ್ಕೆನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಹಲವಾರು ವರ್ಷವಾಗಿ ತೋರಿಸ್ಬೇಕಾದ್ರೆ ನಮ್ಮ ಬ್ಯಾಂಡಿ ಇವಾಗ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಅಂಡ್ ಒಂದು ಹೋಟೆಲ್ ನಲ್ಲಿ ವೇಟರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ದಾಳೆ. ಅಂಡ್ ಇವಳು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡ್ಲೆ ಕೆಲವು ಮಾತ್ರೆಗಳನ್ನ ನುಂಗ್ತಾಳೆ. ಅಂಡ್ ಇವಳ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾರ್ಸ್ ಅನ್ನುವ ಒಬ್ಬ ಗಂಡ ಇರ್ತಾ ಇದ್ದು ಅವನು ಸೆಕ್ಯೂರಿಟಿ ಕೆಲ್ಸಕ್ಕಾಗಿನೇ ಹೋಗ್ತಾನೆ. ಅಂಡ್ ಕಾಲ್ ಅನ್ನುವ ಒಂದು ಚಿಕ್ಕದಾದ ಮಗ ಕೂಡ ಇವ್ಳಿಗೆ ಇದ್ದಾನೆ. ಇವ್ರ ಸಂಸಾರ ಏನೋ ತುಂಬಾನೇ ಚೆನ್ನಾಗಿನೇ ನಡೀತಾ ಇದೆ. ಬಟ್ ಆದ್ರೆ ಇಬ್ರು ಫೈನಾನ್ಷಿಯಲ್ ಅಲ್ಲಿ ತುಂಬಾನೇ ಹಿಂದೆ ಉಳಿದ್ಬಿಟ್ಟಿದ್ದಾರೆ. ಅಂದ್ರೆ ಇಬ್ರು ಮನೆಯನ್ನ ಪರ್ಚೇಸ್ ಮಾಡಿದ್ದಾರೆ ಅಲ್ವಾ, ಅದಕ್ಕಾಗಿ ತಗೊಂಡಿರುವ ಲೋನ್ ಅನ್ನವೇ ಕಟ್ಟೋದಿಕ್ಕೆ ಇವ್ರ ಹತ್ರ ಹಣ ಕೂಡ ಇದ್ದಿರ್ತಾ ಇಲ್ಲ. ಆದ್ರಿಂದ ನಮ್ಮ ವ್ಯಾಂಡಿ ಒಂದು ಹೋಟೆಲ್ ನಲ್ಲಿ ವರ್ಕ್ ಮಾಡ್ತಾಳೆ ಅಲ್ವಾ. ಸೊ ನಮ್ಮ ಬಾಸ್ ನ ಹತ್ರವಾಗಿ ಸ್ಯಾಲರಿಯನ್ನ ಜಾಸ್ತಿ ಮಾಡೋದಿಕ್ಕೆ ಕೇಳೋಣ ಅನ್ನೋದಾಗಿನೇ ರೆಡಿ ಆಗ್ತಾಳೆ. ಅಂಡ್ ಅದೇ ರೀತಿ ಇವಳ ಗಂಡ ಕೂಡ ಕೆಲ್ಸಕ್ಕೆ ಹೋಗ್ತಾನೆ, ಮಗ ಕೂಡ ಸ್ಕೂಲಿನ ಕಡೆಗೇನೆ ಹೋಗ್ತಾನೆ. ಸರಿ, ಇವಾಗ ನಾವು ಕೂಡ ನಮ್ಮ ಕೆಲ್ಸಕ್ಕೆ ಹೋಗೋಣ ಅಂತ ಇವಳೇ ರೆಡಿಯಾಗಿ ಒಂದು ರೆಸ್ಟೋರೆಂಟ್ ಗೆನೆ ಬಂದು ವೇಟರ್ ನ ಕೆಲ್ಸವನ್ನ ಮಾಡ್ತಾಳೆ. ಅಂಡ್ ಫೈನಲಿ ಇವಳ ಕೆಲ್ಸವನ್ನುವೆ ಮುಗಿಸಿ ಸಾಯಂಕಾಲ ಮನೆಗೆ ಹೋಗುವ ಟೈಮ್ ನಲ್ಲಿ ಇವಳ ಬಾಸ್ ನ ಹತ್ರಕ್ಕಾಗಿನವೇ ಬಂದು, ಮೇಡಮ್ ನಾನು 3 ವರ್ಷಗಳಿಂದ ಇಲ್ಲಿ ಕೆಲ್ಸವನ್ನ ಮಾಡ್ತಿದ್ದೀನಿ. ಸೊ ನನ್ಗೆ ಇವಾಗ ಪ್ರಮೋಷನ್ ಅನ್ನ ಕೊಡಿ ಅನ್ನೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ಇವಳ ಬಾಸ್ ಆಗಿರುವ ಡುಮ್ಮಿ ಡೈರೆಕ್ಟ್ ಆಗಿ ಯಾವ್ದೇ ಪ್ರಮೋಷನ್ ಇಲ್ಲ, ಏನುವೇ ಇಲ್ಲ. ಆಕ್ಚುಲ್ ಆಗಿ ನಿನ್ಗೆ ಕೊಡ್ತಾ ಇರುವ ಸ್ಯಾಲರಿಗೆ ನೀನು ಕಮ್ಮಿ ಕೆಲ್ಸವನ್ನ ಮಾಡ್ತಾ ಇದ್ಯಾ. ಸೊ ಇವತ್ತಿನಿಂದ ಜಾಸ್ತಿ ಕೆಲ್ಸವನ್ನ ಮಾಡುವಂತ ಬೇರೆ ಬೇರೆ ಕೆಲ್ಸಗಳನ್ನ ಕೊಟ್ಬಿಡ್ತಾರೆ. ಅಂಡ್ ಅದೇ ರೀತಿ ಇವಾಗ ಕಸವನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ ಗೆ ಹಾಕುವ ಕೆಲ್ಸ ಕೂಡ ಬಂದ್ಬಿಟ್ಟಿದೆ. ಆದ್ರೂ ಏನು ಮಾಡೋಕಾಗಲ್ಲ ಅಲ್ವಾ. ಮೇ ಬಿ ಇದನ್ನೆಲ್ಲ ಮಾಡಿದ್ರೆ ಪ್ರಮೋಷನ್ ಕೊಡ್ತಾರೆ ಅನ್ಸುತ್ತೆ. ಈ ಕಸವನ್ನ ತಗೊಂಡೋಗಿ ಆಚೆ ಹಾಕ್ಬೇಕು ಅಷ್ಟೇ ತಾನೇ. ಸರಿ, ತಗೊಂಡೋಗಿ ಹಾಕೋಣ ಅನ್ನೋದಾಗಿ ಅದನ್ನ ಬಿಸಾಕೋದಿಕ್ಕೆ ಬರ್ಬೇಕಾದ್ರೆ ಅದೇ ಟೈಮಿಗೆ ಒಬ್ಬ ಬಿಕಾರಿ ಅಲ್ಲಿಗೆ ಬಂದು, ಮೇಡಮ್ ತಿನ್ನೋದಿಕ್ಕೆ ಏನಾದ್ರೂ ಇದ್ರೆ ಕೊಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಈ ಡುಮ್ಮಿ ಬಾಸ್ಗೆ ಗೊತ್ತಾಗದೆ ಇರುವ ಹಾಗೆ ಸ್ವಲ್ಪ ಫುಡ್ ಅನ್ನ ತಂದು ಆ ಬಿಕಾರಿಗೆನೆ ಕೊಡ್ತಾಳೆ. ಅಂಡ್ ಅದೇ ರೀತಿ ಆ ಬಿಕಾರಿ ಕೂಡ ಥ್ಯಾಂಕ್ ಯು ಅನ್ನುವೇ ಹೇಳಿ ನೀನು ಕೂಡ ನಮ್ಮ ಹಾಗೇನೆ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಹೊರಟೋಗ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥವಾಗಲ್ಲ. ಮೇ ಬಿ ಇವನಿಗೆ ಹುಚ್ಚು ಕೂಡ ಹಿಡಿದ್ಬಿಟ್ಟಿದೆ ಅಂತ ತಿಳ್ಕೊಂಡು ಅವಳ ಎಲ್ಲಾ ಕೆಲ್ಸವನ್ನ ಮುಗಿಸಿ ವಾಪಸ್ಸು ಮನೆಗೇನೆ ಬರ್ತಿರ್ತಾಳೆ. ಬಟ್ ಆದ್ರೆ ಒಂದು ಗೂಂಡಾಗಳ ಟೀಮು ನಮ್ಮ ಬ್ಯಾಂಡಿಯನ್ನ ಚುಡಾಯಿಸೋದಿಕ್ಕಾಗಿ ನೋಡ್ತಾರೆ. ಆದ್ರೆ ಇವಳ ಕಿವಿಗೆ ಒಂದು ಹೆಡ್ಫೋನ್ ಅನ್ನ ಹಾಕೊಂಡು ಸಾಂಗ್ ಗಳನ್ನ ಕೇಳ್ಕೊಂಡು ಸೈಲೆಂಟ್ ಆಗಿನೇ ಬರ್ತಿರ್ತಾಳೆ. ಅಂಡ್ ಇದೇ ರೀತಿ ಒಂದು ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ಇವಳ ಹಿಂದೆ ಯಾರೋ ಬರೋದಾಗಿ ಫೀಲ್ ಆಗತ್ತೆ. ಮೇ ಬಿ ಆ ಗುಂಡೆಗಳೇ ಬಂದಿರಬಹುದು ಅಂತ ಅವಳ ಬ್ಯಾಗಿನಿಂದ ಒಂದು ಓದಿಯನ್ನ ಕೊಡ್ತಾಳೆ. ಬಟ್ ಆದ್ರೆ ಅಲ್ಲಿಗೆ ಬಂದಿರೋದು ಇವಳು ಫುಡ್ ಅನ್ನ ಕೊಟ್ಲು ಅಲ್ವಾ ಒಂದು ಬಿಕಾರಿಗೆ, ಅದೇ ಬಿಕಾರಿನೇ ಬಂದಿರ್ತಾನೆ. ಅಂಡ್ ಇವಾಗ ಆ ಬಿಕಾರಿ ನನ್ನ ಹೆಸರು ಬಂದು ಮೆರಿಕ್ ಅಂತ. ಅಲ್ದೆ ನೀನು ಪ್ರತಿದಿನ ಬೆಳಿಗ್ಗೆ ಆ ಟ್ಯಾಬ್ಲೆಟ್ ಗಳನ್ನ ಇನ್ನವೇ ತಗೊಳ್ತಾನೆ ಇದೆಯಾ ಅನ್ನೋದಾಗಿ ಕೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ವ್ಯಾಂಡಿ ಒಂದು ಕ್ಷಣ ಶಾಕು.
ನಾನು ಟ್ಯಾಬ್ಲೆಟ್ ತಗೊಳ್ಳೋದು ಇವನಿಗೆ ಹೇಗೆ ಗೊತ್ತು ಅನ್ನೋದಾಗಿ. ಆ ಟ್ಯಾಬ್ಲೆಟ್ ಗಳು ನಿನ್ನ ಒಳಗಡೆ ಇರ್ತಾ ಇರುವ ಸ್ಪೆಷಲ್ ಪವರ್ ಗಳನ್ನ ಕಂಟ್ರೋಲ್ ಅನ್ನ ಮಾಡ್ತಾ ಇದೆ. ಇನ್ನವೇ ನೀನು ಕಂಟಿನ್ಯೂ ಮಾಡಿದ್ರೆ ಆ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಅಂತೂ ನಿಜವಾಗ್ಲೂ ನೀನೊಬ್ಬ ಹುಚ್ಚಾಕೊಂಡು ಅನ್ನೋದಾಗಿನ ಬೈತಾಳೆ. ಬಟ್ ಆದ್ರೆ ಮೆರಿಕು ಸಾಬೀತನ ಮಾಡ್ತೀನಿ ಅಂತ ಆ ಬ್ರಿಡ್ಜ್ ನ ಮೇಲ್ಗಡೆನೆ ನಿಂತ್ಕೊಂಡು ಕೆಳಗಡೆಗೆನೆ ಬಿದ್ದೋಗ್ತಾನೆ. ಅಷ್ಟೇ ನಮ್ಮ ವ್ಯಾಂಡಿ ಗಾಬರಿಯಾಗಿ ಅವನನ್ನ ಬಂದು ನೋಡ್ಬೇಕಾದ್ರೆ ಅವನಿಗೆ ಏನುವೇ ಆಗದೆ ನಾರ್ಮಲ್ ಆಗಿನೇ ಇದ್ದಾನೆ. ಇಷ್ಟೊಂದು ಎತ್ತರದಿಂದ ಬಿದ್ರುವೆ ಇವನಿಗೆ ಏನುವೇ ಆಗಿಲ್ಲ ಹೇಗೆ ಅನ್ನೋದಾಗಿ ಕನ್ಫ್ಯೂಷನ್ ಆಗ್ತಾಳೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ಒಂದು ವ್ಯಾನು ಫುಲ್ ಸ್ಪೀಡ್ ನಲ್ಲಿ ಬಂದು ಆ ಮೆರಿಕ್ ಅವನ ಮೇಲೆನೆ ಹೊರಟೋಗ್ಬಿಡುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ವ್ಯಾಂಡಿ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಅವನ ಕತೆ ಇಲ್ಲಿಗೆನೆ ಮುಗ್ದೋಯ್ತು ಅನ್ಸುತ್ತೆ. ಸೊ ಅದರಿಂದ ಬೇಗ ಬೇಗ ಅವಳ ಫೋನ್ ಅನ್ನ ಎತ್ಕೊಂಡು ಒಂದು ಆಂಬ್ಯುಲೆನ್ಸ್ ಗೆ ಕಾಲ್ ಅನ್ನ ಮಾಡಿ ನಡೆದಿರುವ ವಿಷಯವನ್ನ ಹೇಳಿ ಆ ಜಾಗದಿಂದಾನೇ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇವಳಿಗೆ ಥೆರಪಿ ಇರ್ತಾ ಇರೋದ್ರಿಂದ ಅದೇ ಓಪನಿಂಗ್ ಸೀನ್ ನಲ್ಲಿ ಸ್ಟರ್ನ್ ಅನ್ನುವ ಒಂದು ಲೇಡಿ ಇವಳನ್ನ ಕರ್ಕೊಂಡು ಹೋಗಿದ್ಲು ಅಲ್ವಾ, ಅದೇ ಡಾಕ್ಟರ್ ನ ಹತ್ರಕ್ಕಾಗಿನೇ ಥೆರಪಿಗೋಸ್ಕರ ಬರ್ತಾಳೆ. ಬಟ್ ಆದ್ರೆ ನಿನ್ನೆ ರಾತ್ರಿ ನಡೆದಿರುವ ವಿಷಯವನ್ನ ಡೈರೆಕ್ಟ್ ಆಗಿ ಹೇಳ್ದೆ ಈ ರೀತಿ ನನ್ಗೊಂದು ಕನ್ಸು ಬೀಳ್ತು ಅನ್ನೋದಾಗಿ ಹೇಳ್ಕೊತಾಳೆ. ಆದ್ರಿಂದ ಸ್ಟರ್ನ್ ಕೂಡ ನಿನ್ನ ಟ್ಯಾಬ್ಲೆಟ್ ಗಳನ್ನ ಇನ್ನಷ್ಟು ಜಾಸ್ತಿಯನ್ನ ಮಾಡ್ತೀನಿ ಅಂತ ನಮ್ಮ ಹೀರೋಯಿನ್ ಗೆ ಬೇರೆ ಮಾತ್ರೆಗಳನ್ನ ಕೊಡ್ತಾರೆ. ಸರಿ ಓಕೆ ಅಂತ ನಮ್ಮ ಹೀರೋಯಿನ್ ಕೂಡ ಟ್ಯಾಬ್ಲೆಟ್ ಗಳನ್ನ ತಗೊಂಡು ಮನೆಗೆ ಬಂದ್ರೆ ಆಲ್ರೆಡಿ ಇವರ ಮನೆಯ ಲೋನ್ ಅನ್ನ ಇನ್ನವೇ ಕಟ್ಟಿಲ್ಲ ಅಲ್ವಾ. ಸೊ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ಅನ್ನೋದಾಗಿ ಮತ್ತೆ ಒಂದು ವಾರ್ನಿಂಗ್ ನೋಟಿಸ್ ಅನ್ನ ಕಳ್ಸಿದ್ದಾರೆ. ಬಟ್ ಆದ್ರೆ ನಮ್ಮ ಬ್ಯಾಂಡಿಗೆ ಇನ್ನವೇ ಒಂದು ನಂಬಿಕೆ ಇದೆ, ನಮ್ಮ ಬಾಸು ಖಂಡಿತ ನಮ್ಗೆ ಪ್ರಮೋಷನ್ ಅನ್ನ ಕೊಡಬಹುದು, ಹೆಚ್ಚುವರಿಯಾಗಿ ಬರುವ ಹಣದಿಂದ ಈ ಲೋನ್ ಅನ್ನ ಕಂಪ್ಲೀಟ್ ಮಾಡಬಹುದು ಅನ್ನೋದಾಗಿ ಯೋಚಿಸ್ತಾಳೆ. ಅಂಡ್ ಅದೇ ರೀತಿ ಮತ್ತೆ ಅವಳು ರೆಸ್ಟೋರೆಂಟ್ ಗೆ ಬಂದು ಎಲ್ಲಾ ಕೆಲ್ಸವನ್ನ ಮುಗಿಸ್ಕೊಂಡು ಮತ್ತೆ ಎಲ್ಲಾ ಕಸವನ್ನ ಪ್ಯಾಕ್ ಮಾಡ್ಕೊಂಡು ಡಸ್ಟ್ಬಿನ್ ಹಾಕೋದಿಕ್ಕೆ ಬರ್ತಾಳೆ. ಅಂಡ್ ಇದೇ ಟೈಮಿಗೆ ನಮ್ಮ ಮೆರಿಕು ವಾಪಸ್ ಬರ್ತಾನೆ. ಅಷ್ಟೇ ಇವನನ್ನ ನೋಡುವ ನಮ್ಮ ಹೀರೋಯಿನ್ ಮತ್ತೆ ಶಾಕು. ಅಷ್ಟು ದೊಡ್ಡ ವ್ಯಾನು ಇವನ ಮೇಲೆ ಹೋಗಿದ್ರುವೆ ಇವ್ನ್ಗೆ ಏನುವೇ ಆಗಿಲ್ಲ ಅನ್ನೋದಾಗಿ. ಅಂಡ್ ಇವಾಗ ಮೆರಿಕ್ ಏನನ್ನ ಹೇಳ್ತಾನೆ ಅಂದ್ರೆ ಈ ರೀತಿ ಸ್ಪೆಷಲ್ ಪವರ್ ಇರೋರನ್ನ ಫ್ರೀಕ್ ಅಂತ ಕರೀತಾರೆ. ಅಂಡ್ ನೀನು ಕೂಡ ಒಬ್ಬಳು ಫ್ರೀಕೇನೆ. ಅಂಡ್ ನನ್ನಲ್ಲಿ ಯಾವ ಪವರ್ ಇದೆ ಅಂದ್ರೆ ನನ್ನ ಬಾಡಿಯನ್ನ ಯಾರವೇ ನಾಶ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾಗಿ ಹೇಳ್ತಾನೆ. ಅಂಡ್ ನಿನ್ಗೂ ನಿನ್ನ ಶಕ್ತಿಗಳ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಆ ಟ್ಯಾಬ್ಲೆಟ್ ತಗೊಳ್ಳೋದನ್ನ ನಿಲ್ಲಿಸ್ಬಿಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ವಾಪಸ್ಸು ಅವಳ ಮನೆಗೆನೆ ಬರ್ತಾಳೆ. ಅಂಡ್ ಅದೇ ರೀತಿ ಆ ಟ್ಯಾಬ್ಲೆಟ್ ಗಳನ್ನ ತಗೋಬೇಕಾದ್ರೆ ಕೊನೆ ಕ್ಷಣದಲ್ಲಿ ನೋಡಿ ಬಿಡೋಣ ಅದ್ಯಾವ ಶಕ್ತಿ ಇದೆ ಅನ್ನೋದಾಗಿ ಆ ಟ್ಯಾಬ್ಲೆಟ್ ಗಳನ್ನ ಕಮೋಡ್ ಒಳಗಡೆಗೆ ಹಾಕಿ ಫ್ಲಶ್ ಅನ್ನ ಮಾಡ್ಬಿಡ್ತಾಳೆ. ಸರಿ ಓಕೆ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗು ವಾಪಸ್ಸು ಕೆಲ್ಸಕ್ಕಾಗಿ ಬರ್ಬೇಕಾದ್ರೆ ಇವಳ ಮಾತ್ರೆಯನ್ನ ತಗೊಳ್ದೇ ಇರೋದ್ರಿಂದ ವಿಚಿತ್ರವಾದ ಫೀಲಿಂಗ್ ಎಲ್ಲ ಬರ್ತಾ ಇದೆ. ಅಂಡ್ ಇವಳ ಬಾಡಿ ಕೂಡ ತುಂಬಾನೇ ನೋವಾಗೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಸರಿ ಓಕೆ ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಳೋಣ ಅಂತ ಒಂದು ಡಿಶ್ ಅನ್ನ ರೆಡಿ ಮಾಡ್ಬೇಕಾದ್ರೆ ಇವಳಿಗೆ ಗೊತ್ತಿಲ್ಲದೆ ಒಂದು ಸ್ಟೀಲ್ ಪ್ಲೇಟ್ ಅನ್ನ ಈಸಿಯಾಗಿನೇ ಮುರಿದು ಬಿಡ್ತಾಳೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ಗೂ ಕೂಡ ನಮ್ಮಲ್ಲಿ ಸೂಪರ್ ಆದ ಪವರ್ ಇದೆ ಅಂತ ಅರ್ಥ ಆಗುತ್ತೆ. ಬಟ್ ಆದ್ರೆ ಆ ಡುಮ್ಮಿ ಬಾಸ್ ಏನಾದ್ರೂ ಇದನ್ನ ನೋಡ್ಬಿಟ್ರೆ ನಮ್ಮನ್ನ ಕೆಲ್ಸದಿಂದಾನೇ ತೆಗೆದ್ ಬಿಡ್ತಾಳೆ ಅಂತ ಆ ಪ್ಲೇಟ್ ಅನ್ನ ತಗೊಂಡೋಗಿ ಒಂದು ಶೆಲ್ಫ್ ಒಳಗಡೆಗೆ ಬಚ್ಚಿಕೆ ಮಾಡುತ್ತಾಳೆ. ನಂತರ ಅವಳ ಕೆಲ್ಸವನ್ನ ಮುಗಿಸಿ ನಾರ್ಮಲ್ ಆಗಿ ಅವಳ ಮನೆ ಕಡೆಗೆ ಬರ್ಬೇಕಾದ್ರೆ ಅದೇ ಒಂದು ಗೂಂಡಾಗಳ ಗ್ಯಾಂಗು ಇವಳನ್ನ ಚುಡಾಯಿಸಿ ಬರ್ತಾ ಇತ್ತು ಅಲ್ವಾ. ಇವತ್ತು ಕೂಡ ಅದೇ ಗೂಂಡಾಗಳು ಮತ್ತೆ ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಬ್ಯಾಂಡಿ ನನ್ನ ಪಾಡಿಗೆ ನನ್ನನ್ನ ಬಿಡ್ಬಿಡಿ ಅನ್ನೋದಾಗಿ ಕೇಳ್ಕೊತಾಳೆ. ಆದ್ರೂ ಆ ಗೂಂಡಾಗಳು ಇವಳಿಗೆ ಇರಿಟೇಷನ್ ಮಾಡೋದಿಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಇವಳು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಒಂದು ಒದಿಯನ್ನ ಕೊಡ್ಬೇಕಾದ್ರೆ ಆ ಗೂಂಡ ದೂರಕ್ಕೆನೆ ಹೋಗಿ ಬೀಳ್ತಾನೆ. ಸೊ ಮಿಕ್ಕಿರೋರು ಕೂಡ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಎಲ್ಲರಿಗೂ ಒಂದೊಂದು ಒದಿಯನ್ನ ಕೊಡ್ಬೇಕಾದ್ರೆ ದೂರ ದೂರಕ್ಕೆ ಹೋಗಿ ಬೀಳ್ತಿರ್ತಾರೆ. ಸೊ ಫೈನಲಿ ಅವರಿಗೆ ತಕ್ಕ ಪಾಠವನ್ನ ಕಲ್ಸಿ ಮನೆ ಕಡೆಗೆನೆ ಬರ್ತಾಳೆ. ಅಂಡ್ ಇವಾಗ ನಮ್ಮಲ್ಲಿ ತುಂಬಾನೇ ಶಕ್ತಿಗಳು ಬಂದ್ಬಿಟ್ಟಿದೆ ಅಂತ ಹ್ಯಾಪಿಯಾಗಿ ಇವಳ ಕೆಲ್ಸವನ್ನ ತುಂಬಾನೇ ಖುಷಿಯಿಂದ ಮಾಡ್ಬೇಕಾದ್ರೆ ಇದೇ ರೆಸ್ಟೋರೆಂಟ್ ನ ಒಳಗಡೆಗೆ ಆ ಡಾಕ್ಟರ್ ಸ್ಟ್ರೈನ್ ಅವಳೇನೆ ಬಂದ್ಬಿಡ್ತಾಳೆ. ವ್ಯಾಂಡಿ ನಿನ್ನ ಥೆರಪಿಯನ್ನ ನೀನು ಏನಕ್ಕಾಗಿ ಮಿಸ್ ಮಾಡ್ಕೊಂಡೆ, ನೆನ್ನೆ ನಿನ್ನ ಥೆರಪಿ ಇತ್ತು ಅನ್ನೋದನ್ನೇ ಮರ್ತೋಗಿದ್ಯಾ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ತಾಳೆ. ಇದನ್ನೆಲ್ಲ ಕೇಳುವ ನಮ್ಮ ಹೀರೋಯಿನ್ಗೂ ಕೂಡ ಈ ಡಾಕ್ಟರ್ನ ಮೇಲೆ ತುಂಬಾನೇ ಡೌಟ್ ಗಳು ಬರುತ್ತೆ. ಆದ್ರೂ ಕೂಡ ಏನನ್ನವೇ ಮಾತಾಡ್ದೆ ನನ್ಗೆ ಇವಾಗ ತುಂಬಾನೇ ಹಣ ಬೇಕಿರೋದ್ರಿಂದ ಕೆಲ್ಸಕ್ಕಾಗಿನೇ ಬಂದ್ಬಿಟ್ಟೆ ಅಂತ ಸುಳ್ಳನ್ನ ಹೇಳ್ತಾಳೆ. ಅಂಡ್ ಇನ್ನೊಂದ್ ವಿಷಯ, ಮುಂದಿನ ವಾರದಿಂದ ನಾನು ನನ್ನ ಥೆರಪಿ ಸೆಕ್ಷನ್ ಅನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಅಂಡ್ ಇದೇ ರೀತಿಯಾಗಿ ಇವಳು ವರ್ಕ್ ಅನ್ನ ಮಾಡ್ಕೊಂಡಿರ್ಬೇಕಾದ್ರೆ ಇವಳ ಬಾಸು ಮುರ್ದಾಗಿರುವ ಟ್ರೇ ಅನ್ನ ಎತ್ಕೊಂಡು ಬರ್ತಾಳೆ. ಅದೇ ನಮ್ಮ ಬ್ಯಾಂಡಿ ಅವಳ ಶಕ್ತಿಯಿಂದ ಮುರ್ದಾಕ್ ಬಿಡಿದ್ಲು ಅಲ್ವಾ. ಸೊ ಅದನ್ನ ತಂದು ಇದನ್ನ ಮುರ್ದಾಕಿರೋದು ನೀನೇನೆ ಅಲ್ವಾ, ಇವಾಗ ನೋಡು ನಿನ್ನ ಸ್ಯಾಲರಿಯಿಂದ ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ತುಂಬಾನೇ ಕೋಪ ಬಂದು ಅವಳ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು ಗಾಳಿಯಲ್ಲಿ ಮೇಲಕ್ಕೆನೆ ಎದ್ಬಿಡ್ತಾಳೆ. ನನ್ನ ಸ್ಯಾಲರಿಯಲ್ಲಿ ಒಂದೇ ₹1 ಕಟ್ ಆದ್ರೂ ಕೂಡ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಆ ಡುಮ್ಮಿ ಬಾಸು ಒಂದು ಕ್ಷಣ ಗಾಬರಿಯಾಗಿ ಕ್ಯಾಬಿನ್ ಕಡೆಗೇನೆ ವಾಪಸ್ ಓಡ್ಬಿಡ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಅರೆ ನಮ್ಮಲ್ಲಿ ನಿಜಕ್ಕೂ ನಂಬೋದಿಕ್ಕೆ ಆಗದೆ ಇರುವಂತಹ ಪವರ್ ಗಳೆಲ್ಲ ಬಂದ್ಬಿಟ್ಟಿದೆ. ಸೊ ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಅಮೆರಿಕೆ ಅಲ್ವಾ.
ಅವನ ಹತ್ರಕ್ ಹೋಗಿನ ಎಲ್ಲವನ್ನ ಹೇಳ್ಕೊಳ್ಳೋಣ ಅಂತ ಅವನ ಅಡ್ರೆಸ್ ಅನ್ನ ಫಾಲೋ ಮಾಡ್ಕೊಂಡು ಅವನಿರುವ ಜಾಗಕ್ಕೆನೆ ಬರ್ತಾಳೆ. ನನ್ಗೆ ಈ ರೀತಿ ಪವರ್ ಗಳೆಲ್ಲ ಬರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ಮೇರಿ ಕೂಡ ಸೂಪರ್ ಪವರ್ ಇರೋದು ಕೇವಲ ನಮ್ಮಿಬ್ರಿಗೆ ಮಾತ್ರ ಅಲ್ಲ, ನಮ್ ಹಾಗೆ ಈ ಜಗತ್ತಿನಲ್ಲಿ ತುಂಬಾನೇ ಜನರಿಗೆ ಸೂಪರ್ ಪವರ್ ಗಳೆಲ್ಲ ಇದೆ. ಬಟ್ ಆದ್ರೆ ನಮ್ಮ ಸರ್ಕಾರ ಟ್ಯಾಬ್ಲೆಟ್ ಗಳನ್ನ ಕೊಟ್ಟು ಎಲ್ಲರ ಶಕ್ತಿಯನ್ನ ಖಾಲಿ ಮಾಡೋದಿಕ್ಕಾಗಿ ನೋಡ್ತಾ ಇದೆ. ಇದ್ರ ಬಗ್ಗೆ ನಿನ್ಗೆ ಇನ್ಫಾರ್ಮೇಶನ್ ಗಳು ಬೇಕು ಅಂದ್ರೆ ನೀನು ಒಂದು ಗವರ್ನಮೆಂಟ್ ಏಜೆಂಟ್ ಹತ್ರ ಥೆರಪಿಯನ್ನ ತಗೊಳ್ತಾ ಇದೆಯಲ್ವಾ, ಅದೇ ಥೆರಪಿ ಸೆಕ್ಷನ್ ಗೆ ಹೋಗಿ ಅಲ್ಲಿರುವ ಬೇಸ್ಮೆಂಟ್ ಅನ್ನ ಚೆಕ್ ಮಾಡಿ ನೋಡು, ನಿನ್ಗೆ ಎಲ್ಲಾ ವಿಷಯಗಳಿವೆ ಗೊತ್ತಾಗುತ್ತೆ ಅನ್ನೋದಾಗಿನೇ ಹೇಳ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಕೂಡ ಡೈರೆಕ್ಟ್ ಆಗಿ ಆ ಥೆರಪಿ ಸೆಕ್ಷನ್ ಹತ್ರಕ್ಕೇನೆ ಬರ್ತಾಳೆ. ಬಟ್ ಆದ್ರೆ ಎಲ್ಲಾ ಡೋರ್ ಗಳಿವೆ ಲಾಕ್ ಆಗ್ಬಿಟ್ಟಿದೆ. ಆದ್ರಿಂದ ಏನ್ ಮಾಡ್ಲಿ ಅಂತ ತುಂಬಾನೇ ಯೋಚನೆ ಮಾಡ್ಬೇಕಾದ್ರೆ ಒಂದು ಐಡಿಯಾ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಸೂಪರ್ ಮೂವಿಯನ್ನೆಲ್ಲ ನೋಡಿದೀವಿ. ಅವರು ಕೂಡ ಒಂದು ಬಿಲ್ಡಿಂಗ್ ಇಂದ ಮತ್ತೊಂದು ಬಿಲ್ಡಿಂಗ್ ಗೆ ತುಂಬಾನೇ ಈಸಿಯಾಗಿ ಹಾರ್ತಾರೆ. ಸೊ ನಾವು ಕೂಡ ಟ್ರೈ ಮಾಡೋಣ ಅಂತ ಹಾರ್ಬೇಕಾದ್ರೆ ಇವಳು ಕೂಡ ಸೂಪರ್ ಆಗಿನೇ ಹಾರಿ ಆ ಬಿಲ್ಡಿಂಗ್ ನ ಒಳಗಡೆಗೆನೆ ಬರ್ತಾಳೆ. ಅಂಡ್ ಅಲ್ಲಿಗೆ ಬಂದು ಸರ್ಚ್ ಮಾಡ್ಬೇಕಾದ್ರೆ ಒಂದು ಫೈಲ್ ಕೂಡ ಸಿಗುತ್ತೆ. ಅಂಡ್ ಆ ಫೈಲ್ ನಲ್ಲಿ ತುಂಬಾ ಜನರ ರೆಕಾರ್ಡ್ಸ್ ಗಳನ್ನ ರೆಕಾರ್ಡ್ ಮಾಡಿ ಮಡಗಿದ್ದಾರೆ. ಅದ್ರಲ್ಲಿ ಬೇರೆ ನಮ್ಮ ಹೀರೋಯಿನ್ ಒಂದು ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ತಾಳೆ ಅಲ್ವಾ. ಅಂಡ್ ಅದೇ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವಳ ಜೊತೆ ವರ್ಕ್ ಅನ್ನ ಮಾಡುವ ಎಲ್ಮಾರ್ ಅನ್ನುವ ವ್ಯಕ್ತಿಯ ಇನ್ಫಾರ್ಮೇಶನ್ ಗಳನ್ನುವೆ ಕೂಡ ಇಲ್ಲಿ ಮಡಗಿದ್ದಾರೆ. ಅಷ್ಟೇ ಇದನ್ನ ನೋಡುವ ಇವಳಿಗೆ ಅರ್ಥವಾಗ್ಬಿಡುತ್ತೆ ಈ ಎಲ್ಮಾರ್ ಕೂಡ ನಮ್ ಹಾಗೇನೆ ಒಬ್ಬ ಫ್ರೀಕ್ ಅನ್ನೋದಾಗಿ. ಆದ್ರಿಂದ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಅವನ ಮನೆಗೆನೆ ಬರ್ತಾಳೆ. ಅಂಡ್ ಆ ಎಲ್ಮಾರ್ ಕೂಡ ಅವನ ಟ್ಯಾಬ್ಲೆಟ್ ಗಳನ್ನ ನುಂಗೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ಕೊನೆಯ ಕ್ಷಣದಲ್ಲಿ ನಮ್ಮ ವ್ಯಾಂಡಿ ಅವನನ್ನ ತಡೆದು ಇವಳಿಗೆ ಗೊತ್ತಿರುವ ಎಲ್ಲಾ ವಿಷಯಗಳನ್ನ ಹೇಳ್ಕೊತಾಳೆ. ಇದನ್ನ ಕೇಳುವ ಎಲ್ಮಾರ್ ಕೂಡ ತುಂಬಾನೇ ವಿಚಿತ್ರವಾಗಿದೆ. ಬಟ್ ಆದ್ರೆ ನನ್ಗೆ ಸೂಪರ್ ಹೀರೋಗಳು ಅಂದ್ರೆ ತುಂಬಾನೇ ಇಷ್ಟ, ಆದ್ರಿಂದ ಒಮ್ಮೆ ನಿನ್ನ ಮಾತನ್ನವೇ ಕೇಳ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ಬಿಟ್ಟಿದ್ದಾರೆ. ಆದ್ರಿಂದ ಇವನ ಫಾದರು ಬೇರೆ ಹುಡುಗಿಯನ್ನ ಮದ್ವೆ ಆಗ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಇವನ ಫಾದರು ಮತ್ತೆ ಚಿಕ್ಕಮ್ಮ ಇಬ್ಬರೇ ಸೇರ್ಕೊಂಡು ಯಾವಾಗ್ಲಿವೆ ಇವನಿಗೆ ಟಾರ್ಚರ್ ಅನ್ನ ಕೊಡ್ತಾನೆ ಇರ್ತಾರೆ. ಆದ್ರಿಂದ ನಮ್ಮ ಒಳಗಡೆ ಏನಾದ್ರೂ ಸೂಪರ್ ಪವರ್ ಗಳು ಬಂದ್ರೆ ಇವರು ಕೊಡುವ ಟಾರ್ಚರ್ ನಿಂದ ಎಸ್ಕೇಪ್ ಆಗಬಹುದು ಅಂತ ಯೋಚನೆ ಮಾಡಿ ಆ ಟ್ಯಾಬ್ಲೆಟ್ ಅನ್ನ ತಗೊಳ್ಳಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋಯಿನ್ ಸೂಪರ್ ಆಗಿನೇ ರೆಡಿಯಾಗಿ ಇವಳು ವರ್ಕ್ ಅನ್ನ ಮಾಡುವ ರೆಸ್ಟೋರೆಂಟ್ ಕಡೆಗೇನೆ ಬರ್ತಾಳೆ. ಅಂಡ್ ಇವಾಗ ಬೇರೆ ಇವಳು ಟ್ಯಾಬ್ಲೆಟ್ ತಗೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ದಾಳೆ ಅಲ್ವಾ. ಸೊ ಇವಾಗ ಇವಳ ಶಕ್ತಿ ಇನ್ನವೇ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ದೆ ತುಂಬಾನೇ ಕಾನ್ಫಿಡೆಂಟ್ ಆಗಿವೆ ಕೂಡ ಇದ್ದಾಳೆ. ಸೊ ಡೈರೆಕ್ಟ್ ಆಗಿ ಆ ಡುಮ್ಮಿ ಆಫೀಸ್ ಒಳಗಡೆಗೇನೆ ನುಗ್ಗಿ ನನ್ಗೆ ಇವಾಗ ಪ್ರಮೋಷನ್ ಬೇಕು ಅನ್ನೋದಾಗಿ ಆರ್ಡರ್ ಅನ್ನ ಮಾಡ್ತಾಳೆ. ಇದನ್ನ ಕೇಳುವ ಡುಮ್ಮಿ ಬಾಸ್ ಕೂಡ ಮಾತಾಡೋದಿಕ್ಕೆ ಬರ್ಬೇಕಾದ್ರೆ ಅವಳನ್ನ ಮಾತಾಡೋದಿಕ್ಕೇನೆ ಬಿಡದೆ ನಮ್ಮ ಹೀರೋಯಿನ್ ನನ್ಗೆ ಪ್ರಮೋಷನ್ ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಗಡೆಗೇನೆ ಬರ್ತಾಳೆ. ಅಂಡ್ ಅದೇ ರೀತಿ ತುಂಬಾನೇ ಹ್ಯಾಪಿಯಾಗಿ ಅವಳ ಕೆಲ್ಸವನ್ನ ಮುಗಿಸಿ ಹೊರಗಡೆಗೆ ಬರ್ಬೇಕಾದ್ರೆ ಎಲ್ಮಾರ್ ಅನ್ನುವ ವ್ಯಕ್ತಿಗೆ ಟ್ಯಾಬ್ಲೆಟ್ ಅನ್ನ ತಗೋಬೇಡ ಅಂತ ಹೇಳಿದ್ಲು ಅಲ್ವಾ. ಸೊ ಇವಾಗ ಅದೇ ಎಲ್ಮಾರು ಇವಳ ಮುಂದಕ್ಕಾಗಿನೇ ಬರ್ತಾನೆ. ವ್ಯಾಂಡಿ ನೀನ್ ಹೇಳ್ದಾಗೇನೆ ನಾನು ಟ್ಯಾಬ್ಲೆಟ್ ತಗೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ದೀನಿ. ಅದೇ ರೀತಿ ನನ್ನ ಒಳಗಡೆ ತುಂಬಾನೇ ಸ್ಪೆಷಲ್ ಪವರ್ ಗಳು ಬಂದ್ಬಿಟ್ಟಿದೆ. ಬೇಕಾದ್ರೆ ನೀನೇ ನೋಡು ಅಂತ ಒಂದು ಬಲ್ಬ್ ಅನ್ನ ತಗೊಂಡು ಇವನ ಒಳಗಡೆ ಇರುವ ಎಲೆಕ್ಟ್ರಿಕ್ ಪವರ್ ಅನ್ನ ಯೂಸ್ ಮಾಡಿ ಆ ಲೈಟ್ ಅನ್ನ ಆನ್ ಮಾಡ್ತಾನೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ನೋದಾಗಿ ಇಬ್ಬರೇ ನಡ್ಕೊಂಡು ಬರೋದಿಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ಎಲ್ಮಾರ್ ಕೂಡ ಈ ಶಕ್ತಿಗಳು ದೇವ್ರು ನಮ್ಗೆ ಕೊಟ್ಟಿರುವಂತಹ ವರ. ಮೇ ಬಿ ದೇವ್ರು ನಮ್ಮ ಕೈಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಸೋದಿಕ್ಕೆ ಈ ಶಕ್ತಿಯನ್ನ ಕೊಟ್ಟಿದ್ದಾನೆ ಅನ್ಸುತ್ತೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳ್ತಿರ್ತಾನೆ. ಬಟ್ ಆದ್ರೆ ನಮ್ಮ ವ್ಯಾಂಡಿಯ ತಲೆಯಲ್ಲಿ ಇರ್ತಾ ಇರೋದು ಒಂದೇ ವಿಷಯ, ನಾವು ಹೇಗಾದ್ರೂ ಮಾಡಿ ಹಣವನ್ನ ಸಂಪಾದನೆ ಮಾಡಿ ನಮ್ಮ ಲೋನ್ ಅನ್ನ ಕ್ಲಿಯರ್ ಮಾಡ್ಬೇಕು, ಇಲ್ಲಾಂದ್ರೆ ನಾವು ಮನೆಯನ್ನ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತೀವಿ ಅಂತ ಬೇಜಾರಾಗಿದ್ದಾಳೆ. ಬಟ್ ಆದ್ರೆ ಇದೇ ರೀತಿ ನಡ್ಕೊಂಡು ಬರ್ಬೇಕಾದ್ರೆ ಇವರ ಎದುರುಗಡೆಗೆ ಒಂದು ATM ಇರುತ್ತೆ. ಅದನ್ನ ನೋಡುವ ನಮ್ಮ ಬ್ಯಾಂಡಿಗಂತೂ ಅರೆ ದುಡ್ಡಿನ ಮಿಷಿನ್ ಇಲ್ಲೇ ಇದೆ ಅಲ್ವಾ. ಸೊ ನಮ್ಮ ಹತ್ರ ಬೇರೆ ತುಂಬಾನೇ ಸೂಪರ್ ಪವರ್ ಗಳೆಲ್ಲ ಬಂದ್ಬಿಟ್ಟಿದೆ. ಇವಾಗ ಸ್ವಲ್ಪ ದುಡ್ಡನ್ನ ತಗೊಂಡ್ರೆ ಏನವೇ ಆಗಲ್ಲ ಅಂತ ಆ ATM ಅನ್ನ ಒಡೆದು ಹಾಕಿ ಎಲ್ಲ ಹಣವನ್ನ ಎಕ್ಕೋತಾಳೆ. ಇದ್ರಿಂದ ಪಕ್ಕ ನಮ್ಮ ಮನೆಯ ಲೋನ್ ಅನ್ನ ಕ್ಲಿಯರ್ ಅನ್ನ ಮಾಡಬಹುದು ಅಂತ. ಬಟ್ ಆದ್ರೆ ತುಂಬಾ ಹಣವನ್ನ ಎತ್ಕೊಂಡಿರೋದ್ರಿಂದ ಸ್ವಲ್ಪ ಪಾರ್ಟಿಯನ್ನ ಮಾಡಿದ್ರೆ ಏನವೇ ತಪ್ಪಿಲ್ಲ ಅಂತ ಈ ಎಲ್ಮಾರು ಮತ್ತೆ ನಮ್ಮ ಹೀರೋಯಿನ್ ಇಬ್ಬರೇ ಒಂದು ಪಬ್ನ ಒಳಗಡೆಗೆನೆ ಬರ್ತಾರೆ. ಅಂಡ್ ಅದೇ ರೀತಿ ಇವ್ರಿಬ್ಬರೇ ತುಂಬಾನೇ ಎಂಜಾಯ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಹುಡುಗರು ಕೆಲವು ಹುಡುಗಿಯರನ್ನ ಚುಡಾಯಿಸ್ತಾ ಇದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಅವರ ಹತ್ರಕ್ಕೇನೆ ಬಂದು ನೀವೆಲ್ಲರೂ ನೋಡೋದಿಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ, ನೀವೆಲ್ಲರೂ ಬಂದು ವಾಶ್ರೂಮ್ ನಲ್ಲಿ ಮೀಟ್ ಆಗ್ತೀರಾ ಅನ್ನೋದಾಗಿ ಕರೀತಾಳೆ. ಅಂಡ್ ಅದೇ ರೀತಿಯ ಹುಡುಗರೇ ಕೂಡ ಎಲ್ಲರೂ ವಾಶ್ರೂಮ್ ಗೆನೆ ಬರ್ಬೇಕಾದ್ರೆ ಇವಳ ಶಕ್ತಿಯನ್ನ ಬಳಸಿ ಎಲ್ರಿಗೂ ಹೊಡೆದು ಚಟ್ನಿಯನ್ನ ಮಾಡಿ ಹಾಕ್ತಾಳೆ. ಆದ್ರೂ ಕೂಡ ಒಬ್ಬ ವ್ಯಕ್ತಿ ಹಿಂದೆಯಿಂದ ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಾನೆ. ಬಟ್ ಆದ್ರೆ ಕೊನೆಯ ಕ್ಷಣದಲ್ಲಿ ನಮ್ಮ ಎಲ್ಮರ್ ಅಲ್ಲಿಗೆ ಬಂದು ಅವನ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಅವನ ಕಥೆಯನ್ನ ಮುಗಿಸ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋಯಿನ್ ಕೂಡ ಅವನಿಗೆ ಥ್ಯಾಂಕ್ ಯು ಅನ್ನ ಹೇಳಿ ವಾಪಸ್ಸು ಅವರು ಅವರವರ ಮನೆಗೇನೆ ಬರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಕೂಡ ಅವಳ ಮನೆಗೆ ಬಂದು ನೋಡ್ಬೇಕಾದ್ರೆ ಇವಳ ಹಸ್ಬೆಂಡ್ ಲೋನ್ ಅನ್ನ ಯಾವ ರೀತಿ ಕಟ್ಬೇಕು ಅಂತ ತುಂಬಾನೇ ಟೆನ್ಷನ್ ಆಗಿ ಸೋಫಾ ಮೇಲೆನೆ ಮಲ್ಕೊಬಿಟ್ಟಿದ್ದಾನೆ.
ಸೊ ಅವ್ರು ಎಚ್ಚರಿ ಆಗಿದ ಕೂಡಲೇ ಇವಳು ತಂದಿರುವ ಎಲ್ಲ ಹಣವನ್ನ ಕೊಟ್ಟು ಇದ್ರಿಂದ ಲೋನ್ ಅನ್ನ ಕ್ಲಿಯರ್ ಮಾಡಿ ಅನ್ನೋದಾಗಿನೇ ಹೇಳ್ಕೊತಾಳೆ. ನೆಕ್ಸ್ಟ್ ಡೇ ಕೂಡ ನಮ್ಮ ಹೀರೋಯಿನ್ ಅವಳ ಕೆಲ್ಸವನ್ನ ಮುಗಿಸಿ ಇವತ್ತು ನಮ್ಮ ಮಗನನ್ನ ನಾವೇನೆ ಪಿಕ್ ಮಾಡ್ಕೊಳ್ಳೋಣ ಅಂತ ಅವನ ಸ್ಕೂಲಿಗೆನೆ ಬರ್ತಾಳೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವಳ ಮಗನನ್ನ 3-4 ಜನರು ಸೇರ್ಕೊಂಡು ರೇಗಿಸಿ ಅವನಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಇದನ್ನ ನೋಡುವ ನಮ್ಮ ವ್ಯಾಂಡಿ ತುಂಬಾನೇ ಕೋಪವನ್ನ ಮಾಡ್ಕೊಂಡ್ರು ಕೂಡ ಅವರು ಚಿಕ್ಕವ್ರಲ್ವಾ, ಸೊ ಅವರಿಗೆ ಹೊಡೆಯೋದನ್ನ ಬಿಟ್ಟು ಅವರ ಸೈಕಲ್ ಗಳನ್ನ ಮುರಿದು ಹಾಕ್ತಾಳೆ. ಅಷ್ಟೇ ಇದನ್ನ ನೋಡುವ ಎಲ್ಲ ಹುಡುಗರುವೆ ಫುಲ್ ಶಾಕ್. ಅಷ್ಟೇ ಯಾಕೆ ಇವಳ ಮಗ ಕೂಡ ತುಂಬಾನೇ ಶಾಕ್ ಆಗ್ಬಿಟ್ಟಿದ್ದಾನೆ, ನಮ್ಮ ತಾಯಿಯ ಹತ್ರ ಇಷ್ಟೊಂದು ಪವರ್ ಎಲ್ಲ ಇದೆಯಾ ಅನ್ನೋದಾಗಿ. ನಂತರ ಇವಾಗ ಎಲ್ಲರುವೆ ಮನೆಗೆ ಬರ್ಬೇಕಾದ್ರೆ ಇವರ ಪೂರ್ತಿಯಾದ ಲೋನು ತೀರೋಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಈ ಮನೆ ನಮ್ಮ ಸ್ವಂತಕ್ಕೇನೆ ಆಗ್ಬಿಟ್ಟಿದೆ ಅಂತ 3 ಜನರುವೆ ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದು ತುಂಬಾನೇ ಹ್ಯಾಪಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಅದೇ ಒಂದು ಪಬ್ ನಲ್ಲಿ ವಾಶ್ರೂಮ್ ಒಳಗಡೆ ತುಂಬಾ ಜನರಿಗೆ ಭೂತವನ್ನ ಬಿಡಿಸಿದ್ಲು ಅಲ್ವಾ ನಮ್ಮ ಹೀರೋಯಿನ್. ಆ ರೀತಿ ಚೆನ್ನಾಗಿ ಒಡಿಸ್ಕೊಂಡಿರುವಂತಹ ಹುಡುಗರು ಪೊಲೀಸ್ ಸ್ಟೇಷನ್ಗೆನೆ ಬಂದು ಒಂದು ವುಮೆನ್ ಹತ್ರ ಈ ರೀತಿ ಸೂಪರ್ ಪವರ್ ಇದೆ ಅನ್ನೋದಾಗಿ ಕಂಪ್ಲೇಂಟ್ ಅನ್ನ ಕೊಟ್ಬಿಡ್ತಾರೆ. ಅಂಡ್ ಇದನ್ನ ಕೇಳುವ ಪೊಲೀಸ್ನವರು ಇವನು ಕಾಮಿಡಿಯನ್ನ ಮಾಡ್ತಾ ಇದ್ದಾನೆ ಅಂತ ನಗೋಡೋದಿಕ್ಕೆ ಶುರು ಮಾಡ್ತಾರೆ. ಬಟ್ ಆದ್ರೆ ಪೊಲೀಸ್ ನ ಚೀಫ್ ಮತ್ತೊಬ್ಬ ಎಕ್ಸ್ಪರ್ಟ್ ಅನ್ನ ಕರೀತಾರೆ. ಅಂಡ್ ಆ ಎಕ್ಸ್ಪರ್ಟ್ ಬೇರೆ ಯಾರಿಗೂ ಅಲ್ಲ, ನಮ್ಮ ಹೀರೋಯಿನ್ ಅವಳಿಗೆ ಥೆರಪಿಯನ್ನ ತಗೊಳ್ತಾ ಇದ್ದ ಡಾಕ್ಟರ್ ಸ್ಟರ್ನ್ ಇದ್ದಾಳೆ ಅಲ್ವಾ, ಅವಳೇನೆ ಇವರನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿ ಬಂದಿದ್ದಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡ್ಬೇಕಾದ್ರೆ ಅವತ್ತು ನೈಟ್ ನಮ್ಮ ಹೀರೋಯಿನ್ ಅದೇ ಎಲ್ಮಾರ್ ನಲ್ಲುವೆ ಕೂಡ ತುಂಬಾನೇ ಸ್ಪೆಷಲ್ ಪವರ್ ಇದೆ ಅಲ್ವಾ, ಸೊ ಅವನನ್ನ ಕರ್ಕೊಂಡು ಹೋಗಿ ನಮ್ಮ ಮೆರಿಕೆಗೆ ಮೀಟ್ ಅನ್ನ ಮಾಡ್ಸೋಣ ಅಂತ ಡೈರೆಕ್ಟ್ ಆಗಿ ಅವನನ್ನ ಕರ್ಕೊಂಡು ಮೆರಿಕ್ ಹತ್ರಕ್ಕಾಗಿನೇ ಬರ್ತಾಳೆ. ಅಂಡ್ ಇವಾಗ ಎಲ್ಮಾರ್ ಕೂಡ ಅವನ ಎಲೆಕ್ಟ್ರಿಕ್ ಪವರ್ ಅನ್ನ ಬಳಸಿ ಇಡೀ ಮನೆ ಒಳಗಡೆ ಇರುವ ಎಲ್ಲ ಲೈಟ್ ಗಳನ್ನ ಆನ್ ಮಾಡ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಮೇರಿ ಕೂಡ ಸರಿ ಓಕೆ ಅನ್ನೋದಾಗಿ ಹೇಳಿ, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹಾಗೇನೆ ಹಲವಾರು ಜನರಲ್ಲಿ ತುಂಬಾನೇ ಮ್ಯಾಜಿಕಲ್ ಪವರ್ ಎಲ್ಲ ಇದೆ, ಬಟ್ ಆದ್ರೆ ಈ ವಿಷಯವನ್ನ ತಿಳ್ಕೊಳ್ಳುವ ಗೌರ್ನಮೆಂಟ್ ಎಲ್ಲರನ್ನುವೆ ಕರ್ಕೊಂಡು ಹೋಗಿ ಒಂದು ಕ್ಲಿನಿಕ್ ಒಳಗಡೆ ಅವರನ್ನ ಬಂಧಿಸಿ ಅವರ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹೇಗಾದ್ರೂ ಮಾಡಿ ಅವರನ್ನ ಕಾಪಾಡ್ಬೇಕು ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳುವ ಎಲ್ಮಾರ್ ಕೂಡ ಖಂಡಿತ ನಾವು ಅವರನ್ನ ಕಾಪಾಡ್ಲೇಬೇಕು, ಈ ಗೌರ್ನಮೆಂಟ್ ಅವರು ಏನ್ ಅನ್ಕೋಬಿಟ್ಟಿದ್ದಾರೆ, ನಮ್ಮನ್ನ ಬಂಧಿಸೋಕೆ ಈ ಗೌರ್ನಮೆಂಟ್ ಗೆ ಅಧಿಕಾರವನ್ನ ಕೊಟ್ಟಿದ್ದು ಯಾರು ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ಮೆರಿಕೋ ಅವ್ರನ್ನ ಬಿಡ್ಸೋದು ನಾವ್ ಅನ್ಕೊಂಡಷ್ಟು ಈಸಿ ಅಲ್ಲ, ಒಂದ್ ವೇಳೆ ನಾವು ಬಿಡ್ಸೋದಿಕ್ಕೆ ಹೋಗಿದೀವಿ ಅಂತ ಗೊತ್ತಾದ್ರೆ ನಮ್ಮನ್ನವೇ ಕೂಡ ಬಂಧಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಬ್ಯಾಂಡಿ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವತಂತ್ರವಾಗಿ ಬದುಕೋದಿಕ್ಕೆ ಅಧಿಕಾರ ಇದೆ, ಅಲ್ದೆ ಹುಡ್ತಾನೆ ಶಕ್ತಿಗಳನ್ನ ಪಡ್ಕೊಂಡು ಬಂದ್ರೆ ನಮ್ಮದೇನು ತಪ್ಪಿದೆ ಅನ್ನೋದಾಗಿನೇ ಹೇಳ್ತಾಳೆ. ಆದ್ರಿಂದ ಮೆರಿ ಕೂಡ ಸರಿ ಓಕೆ ಅವ್ರನ್ನ ಕಾಪಾಡೋಣ ಅನ್ನೋದಾಗಿನೇ ಆ ಬೇರೆ ಸೂಪರ್ ಹೀರೋಗಳನ್ನ ಬಚ್ಚಿ ಮಡಗಿರುವ ಕ್ಲಿನಿಕ್ ಕಡೆಗೆನೆ ಬರ್ತಾರೆ. ಅಂಡ್ ಇದೇ ರೀತಿ ಬರ್ಬೇಕಾದ್ರೆ ನಮ್ಮ ಎಲ್ಮಾರು ಅವನಿಗಾಗಿ ಒಂದು ಸೂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾನೆ. ಹಾಗೇನೆ ನಮ್ಮ ಟೀಮ್ ಅವರಿಗೂ ಕೂಡ ಸೂಟ್ ಗಳನ್ನ ರೆಡಿ ಮಾಡಿ ಅವರಿಗೆ ಕೊಡ್ಬೇಕಾದ್ರೆ ಮೆರಿಕು ನನ್ಗೆ ಯಾವ್ದೇ ಸೂಟ್ವೇ ಬೇಡ ಏನುವೇ ಬೇಡ ಅಂತ ಹೇಳ್ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಕೇವಲ ಒಂದು ವಿಗ್ಗನ ಮಾತ್ರವಾಗಿ ತಗೋತಾಳೆ. ಅಂಡ್ ಫೈನಲಿ ಆ ಕ್ಲಿನಿಕ್ಕಿನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ನಮ್ಮ ಎಲ್ಮಾರ್ ಮತ್ತೆ ಮೆರಿಕು ಇಬ್ಬರುವೆ ಹೊರಗಡೆನೆ ವೇಟ್ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಬ್ಯಾಂಡಿ ಸ್ಟೈಲ್ ಆಗಿನೇ ಬಂದು ಒಬ್ಬ ಗಾರ್ಡ್ ನ ಹತ್ರವಾಗಿ ಮಾತಾಡೋದಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಆ ಗಾರ್ಡು ಪರ್ಮಿಷನ್ ಇಲ್ದೆ ಯಾರನ್ನೇ ಒಳಗಡೆಗಾಗಿ ನಾವು ಬಿಡಲ್ಲ ಅನ್ಬೇಕಾದ್ರೆ ನಮ್ಮ ಬ್ಯಾಂಡಿ ಫ್ಲೋಟ್ ಅನ್ನ ಮಾಡ್ಕೊಂಡು ಇಲ್ಲಿ ವಾಶ್ರೂಮ್ ಯಾವ ಕಡೆ ಇದೆ ಅನ್ನೋದಾಗಿ ಕೇಳ್ತಾಳೆ. ಸರಿ ಓಕೆ ನಾನು ವಾಶ್ರೂಮ್ ಗೆ ಹೋಗ್ತೀನಿ ಅಂತ ಆಕ್ಟಿಂಗ್ ಅನ್ನ ಮಾಡ್ಕೊಂಡು ಹಿಂದೆಯಿಂದ ಬಂದು ಆ ಗಾರ್ಡ್ ಅನ್ನ ಅನ್ಕಾನ್ಶಿಯಸ್ ಅನ್ನ ಮಾಡ್ತಾಳೆ. ನಂತರ ಅವನ ಕೈ ಕಾಲು ಬಾಯಿ ಎಲ್ಲವನ್ನ ಕಟ್ಟಾಕಿ ಮಡುತ್ತಾಳೆ. ಬಟ್ ಆದ್ರೆ ಈ ಜಾಗದಲ್ಲಿ ಸಿಸಿ ಕ್ಯಾಮ್ರಾಗಳು ಇದೆ ಅಲ್ವಾ, ಹೇಗಾದ್ರೂ ಮಾಡಿ ಎಲ್ಲವನ್ನ ಸ್ಟಾಪ್ ಅನ್ನ ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅದೇ ನಮ್ಮ ಎಲ್ಮಾರ್ ನ ಹತ್ರ ಎಲೆಕ್ಟ್ರಿಕ್ ಪವರ್ ಇದೆ ಅಲ್ವಾ, ಸೊ ಅವನ ಶಕ್ತಿಯನ್ನ ಬಳಸಿ ಎಲ್ಲಾ ಸಿಸ್ಟಮ್ ಅನ್ನುವೇ ಕ್ರಾಶ್ ಅನ್ನ ಮಾಡ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಕೆಲ್ಸ ಈಸಿಯಾಗಿ ಆಗುತ್ತೆ ಅಂತ ಆ ಪೇಷಂಟ್ ಗಳನ್ನ ಹುಡಿಕೊಂಡು ಈ ಕ್ಲಿನಿಕ್ ಒಳಗಡೆಗೆನೆ ಬರ್ತಾರೆ. ಬಟ್ ಆದ್ರೆ ಇವರು ಅನ್ಕಾನ್ಶಿಯಸ್ ಮಾಡಿ ಕಟ್ಟಾಕಿರುವ ಗಾರ್ಡು ಎಚ್ಚರಿಯಾಗಿ ಒದ್ದಾಡ್ಕೊಂಡೆ ಬಂದು ಸೆಕ್ಯೂರಿಟಿ ಅಲಾರಂ ಅನ್ನ ಪ್ರೆಸ್ ಮಾಡ್ಬಿಡ್ತಾನೆ. ಈ ಕಡೆ ನಮ್ಮ ಟೀಮ್ ಅವರು ಫೈನಲಿ ಆ ಪೇಷಂಟ್ ಗಳಿರುವ ಜಾಗವನ್ನ ಕಂಡು ಹಿಡಿತಾರೆ. ಆದ್ರೆ ಆ ಗಾರ್ಡು ಸೆಕ್ಯೂರಿಟಿ ಅಲಾರಂ ಅನ್ನ ಪ್ರೆಸ್ ಮಾಡ್ಬಿಟ್ಟಿದ್ದ ಅಲ್ವಾ, ಆದ್ರಿಂದ ಇದೇ ಟೈಮಿಗೆ ಮತ್ತೊಬ್ಬ ಗಾರ್ಡ್ಸು ಒಳಗಡೆಗೆ ಎಂಟ್ರಿಯನ್ನ ಕೊಟ್ಬಿಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋಯಿನ್ ಒಂದು ಟೇಬಲ್ ಅನ್ನ ಗಾರ್ಡ್ ನ ಕಡೆಗೆ ತೊಳ್ಬೇಕಾದ್ರೆ ಬೈ ಮಿಸ್ ಆಗಿ ಆ ಗಾರ್ಡು ಫೈರ್ ಅನ್ನ ಮಾಡ್ಬಿಡ್ತಾನೆ. ಸೊ ಆ ಬುಲೆಟ್ ಡೈರೆಕ್ಟ್ ಆಗಿ ನಮ್ಮ ಮೆರಿಕ್ ಅವನಿಗೆ ಬಂದು ಟಚ್ ಆಗುತ್ತೆ. ಬಟ್ ಆದ್ರೆ ಅವನ ಬಾಡಿಗೆ ಏನುವೇ ಆಗಲ್ಲ ಅಲ್ವಾ, ಸೊ ನಮ್ಮ ಮೆರಿಕು ಫುಲ್ ಸೇಫ್ ಆಗಿನೇ ಇದ್ದಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಸೆಕ್ಯೂರಿಟಿ ಅಲಾರ್ಮ್ ಜೋರಾಗಿನೇ ಬಡ್ಕೋತಾ ಇದೆ. ಆದ್ರಿಂದ ಎಲ್ಲಾ ಗಾರ್ಡ್ ಗಳಿವೆ ಬರೋದಿಕ್ಕಿಂತ ಮುಂಚೆ ನಾವು ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಆ ಜಾಗದಿಂದ ಓಡಿ ಹೋಗೋದಿಕ್ಕಾಗಿನೇ ನೋಡ್ತಾರೆ. ಸೊ ಫೈನಲಿ ಹೊರಗಡೆಗೆ ಬಂದು ಎಸ್ಕೇಪ್ ಆಗುವ ಕೊನೆ ಕ್ಷಣದಲ್ಲಿ ಎಲ್ಲಾ ಗಾರ್ಡ್ಸ್ ಗಳಿವೆ ಬಂದು ಇವರನ್ನ ಸುತ್ತುವರಿತಾರೆ. ಅಂಡ್ ಇದೇ ಟೈಮಿಗೆ ಜೋರಾಗಿನೇ ಮಳೆ ಬರೋದಿಕ್ಕೆ ಶುರು ಆಗ್ಬಿಟ್ಟಿದೆ. ಆದ್ರಿಂದ ಇವಾಗ ಬೇರೆ ದಾರಿ ಇಲ್ಲ ಅಂತ ನಮ್ಮ ಎಲ್ಮಾರು ಆ ಮಳೆಯ ಮುಖಾಂತರ ಅವನ ಎಲೆಕ್ಟ್ರಿಕ್ ಪವರ್ ಅನ್ನ ಬಿಟ್ಟು
ಇಲ್ಲಿ ನಿಂತಿರುವ ಎಲ್ಲಾ ಗಾರ್ಡ್ಸ್ ಗಳನ್ನ ಅನ್ಕಾನ್ಶಿಯಸ್ ಮಾಡಿ ಕೆಳಗಡೆಗೇನೆ ಬೀಳಿಸ್ತಾನೆ. ಸೊ ಸಿಕ್ಕಿದೆ ಚಾನ್ಸ್ ಎಸ್ಕೇಪ್ ಆಗ್ಬಿಡೋಣ ಅಂತ ಎಲ್ಲರೂ ಓಡೋದಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಬ್ಯಾಂಡಿ ಮಾತ್ರ ಅದೇ ಜಾಗದಲ್ಲಿ ನಿಂತು ಈ ಗಾರ್ಡ್ಸ್ ಗಳನ್ನ ನೋಡ್ತಾ ಇದ್ದಾಳೆ. ಸರಿ ಓಕೆ, ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ 3 ಜನರು ಕಾರಿಗೆ ಬಂದು ಹೊರಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಇನ್ನೊಬ್ಬೆ ಭಯ ಹೋಗ್ದಿರೋದ್ರಿಂದ ದಾರಿ ಮಧ್ಯದಲ್ಲೇ ಕಾರನ್ನ ನಿಲ್ಸೋದಿಕ್ಕಾಗಿ ಹೇಳಿ ಕೆಳಗಡೆಗೆನೆ ಇಳಿತಾಳೆ. ಯಾಕಂದ್ರೆ ಆ ಗಾರ್ಡ್ಸ್ ಗಳಿಗೆ ಜಾಸ್ತಿ ಪವರ್ ತಗ್ಲಿ ಎಲ್ಲರ ಕತ್ತನವೇ ಮುಗ್ದೋಗಿದೆ ಅನ್ನೋದಾಗಿನೇ ಭಯವನ್ನ ಪಟ್ಕೋಬಿಟ್ಟಿದ್ದಾಳೆ. ಅಂಡ್ ಇವಾಗ ನಮ್ಮ ಮೇರಿ ಕೂಡ ಎಲ್ಮಾರ್ಗೆ ಸರಿಯಾಗಿನೇ ಬೈತಾನೆ, ನಿನ್ನ ಶಕ್ತಿಯ ಮೇಲೆ ಕಂಟ್ರೋಲ್ ಅನ್ನ ಮಡಗಿ ಎಲ್ಲವನ್ನ ಬಳಸ್ಬೇಕು, ಇಲ್ಲಾಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಎಲ್ಮಾರ್ಗೆ ಇವರ ಮಾತುಗಳು ಇಡ್ಸೋದೇ ಇಲ್ಲ. ಈ ಶಕ್ತಿಯನ್ನ ನಮ್ಗೆ ಕೊಟ್ಟಿರೋದು ದೇವ್ರು, ಸೊ ಇದನ್ನ ನಮ್ಗೆ ಹೇಗ್ ಬೇಕೋ ಹಾಗೆ ನಾವು ಬಳಸ್ಕೊಳ್ಬೇಕು ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಇದನ್ನೆಲ್ಲ ಕೇಳುವ ನಮ್ಮ ಬ್ಯಾಂಡಿಗೆ ತುಂಬಾನೇ ಬೇಜಾರಾಗಿ, ನನ್ಗೆ ಯಾವ ಶಕ್ತಿನೇ ಬೇಡ ಏನವೇ ಬೇಡ, ನಾನು ವಾಪಸ್ಸು ನನ್ನ ಫ್ಯಾಮಿಲಿ ಹತ್ರಕ್ಕೆ ಹೋಗಿ ನೆಮ್ಮದಿಯಾಗಿರ್ತೀನಿ ಅಂತ ಆ ಜಾಗದಿಂದಾನೇ ಹೊರಟು ಡೈರೆಕ್ಟ್ ಆಗಿ ಮನೆಗೇನೆ ಬರ್ತಾಳೆ. ಅಂಡ್ ಇವಾಗ ತುಂಬಾನೇ ಬೇಜಾರಲ್ಲಿ ಇದ್ದಾಳೆ ಅಲ್ವಾ. ಸೊ ಇದ್ರಿಂದ ಹೇಗಾದ್ರೂ ಮಾಡಿ ಹೊರಗಡೆಗೆ ಬರೋಣ ಅಂತ ಒಂದು ದೊಡ್ಡದಾದ ಪಾರ್ಟಿಯನ್ನೇ ಅರೇಂಜ್ ಮಾಡಿ ಮಡುಕ್ತಾಳೆ. ಇನ್ನೊಂದ್ ಕಡೆಯಲ್ಲಿ ಆ ಎಲ್ಮರ್ಗೆ ಅವರ ಶಕ್ತಿಗಳನ್ನ ಬಿಡೋದಿಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಇದು ನಮ್ಮ ಶಕ್ತಿ ಅಂದ್ಮೇಲೆ ನಮ್ಗೆ ಇಷ್ಟ ಬಂದಾಗೆ ಇದನ್ನ ಬಳಸೋಣ ಅನ್ನೋದಾಗಿನೇ ಡಿಸೈಡ್ ಆಗ್ತಾನೆ. ಬಟ್ ಆದ್ರೆ ಈ ಮೇರಿಗೂ ಹೇಗಾದ್ರೂ ಮಾಡಿ ಇವನನ್ನ ತಡಿಯೋದಿಕ್ಕೆ ಬರ್ತಾನೆ ಅಲ್ವಾ. ಸೊ ಹೇಗಾದ್ರೂ ಮಾಡಿ ಅವನನ್ನ ತಡಿಬೇಕು ಅಂತ ಮೊದ್ಲಿನ ಹಾಗೇನೆ ಗೆಟಪ್ ಅನ್ನ ಹಾಕೊಂಡು ಅದೇ ಇವನು ಕೂಡ ಡಾಕ್ಟರ್ ಸ್ಟ್ರೇನ್ ಹತ್ರ ಥೆರಪಿಯನ್ನ ತಗೊಳ್ತಿದ್ದ ಅಲ್ವಾ. ಸೊ ಡೈರೆಕ್ಟ್ ಆಗಿ ಅವಳ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ನನ್ನ ಥೆರಪಿಯನ್ನ ನಾನು ಕಂಟಿನ್ಯೂ ಮಾಡೋದಿಕ್ಕಾಗಿ ಇಷ್ಟವನ್ನ ಪಡ್ತೀನಿ. ಬಟ್ ಆದ್ರೆ ನನ್ನ ಜೊತೆಯಾಗಿ ವಿಚಿತ್ರ ಘಟನೆಗಳು ನಡೆಯೋದಿಕ್ಕೆ ಶುರುವಾಗಿದೆ. ಬಿಕಾರಿಯಾಗೆ ಕಾಣಿಸುವ ಮೇರಿಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ನನ್ನ ಹತ್ರಕ್ಕೆ ಬಂದು ಈ ಟ್ಯಾಬ್ಲೆಟ್ ಗಳನ್ನ ನುಂಗೋದನ್ನ ನಿಲ್ಲಿಸ್ಬಿಡು, ನಿನ್ಗೆ ತುಂಬಾನೇ ಸ್ಪೆಷಲ್ ಆದ ಪವರ್ಗಳು ಬರುತ್ತೆ ಅಂತ ತುಂಬಾನೇ ವಿಷಯಗಳನ್ನ ಹೇಳ್ತಿದ್ದ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಡಾಕ್ಟರ್ ಕೂಡ ಅವನ ಅಡ್ರೆಸ್ ಏನು ಅಂತ ಕೇಳ್ಬೇಕಾದ್ರೆ ಇವನಿಗೆ ಈ ಶಕ್ತಿಗಳ ಬಗ್ಗೆ ಗೊತ್ತೇ ಇಲ್ಲ ಅನ್ನುವ ಹಾಗೆ ಅವನ ಅಡ್ರೆಸ್ ಅನ್ನ ಸಿಂಪಲ್ ಆಗಿನೇ ಹೇಳ್ತಾನೆ. ಅಂಡ್ ಅದೇ ರೀತಿ ಇವಾಗ ಒಂದು ಪೊಲೀಸ್ ಅವರ ಫೋರ್ಸ್ ಏನೇ ಅಲ್ಲಿಗೆ ಬಂದು ಆ ಮೆರಿಕನ ಹಿಡಿಯೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ನಮ್ಮ ಮೇರಿ ಕೂಡ ಇವರಿಂದ ಎಸ್ಕೇಪ್ ಆಗೋದಿಕ್ಕೆ ಟ್ರೈ ಅನ್ನ ಮಾಡ್ಬೇಕಾದ್ರೆ ಫೈನಲಿ ಇವನನ್ನ ಅನ್ಕಾನ್ಶಿಯಸ್ ಮಾಡಿ ತುಂಬಾ ಜನರನ್ನ ಆಲ್ರೆಡಿ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅಲ್ವಾ. ಅದೇ ಕ್ಲಿನಿಕ್ ಒಳಗಡೆಗೆನೆ ಎತ್ತಾಕೊಂಡು ಬರ್ತಾರೆ. ಅಂಡ್ ಯಾವುದೇ ವಿಷಯಗಳಿವೆ ನಮ್ಮ ಬ್ಯಾಂಡಿಗೆ ಏನಿವೆ ಗೊತ್ತಿರ್ತಾನೆ ಇಲ್ಲ. ಸೊ ಇವಳು ಎಲ್ಲವನ್ನ ಮರೆತು ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ತುಂಬಾನೇ ಪಾರ್ಟಿಗಳನ್ನ ಮಾಡ್ಕೊಂಡು ಹ್ಯಾಪಿಯಾಗಿನೇ ಇವಳ ಫ್ಯಾಮಿಲಿ ಜೊತೆಯಾಗಿನೇ ಇದ್ದಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಬ್ಯಾಂಡಿ ಅವಳ ಮನೆಗೆ ಎಲ್ಮಾರು ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಇವನಿಗಾಗಿ ಒಂದು ಸೂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾನೆ ಅಲ್ವಾ, ಅದನ್ನು ಕೂಡ ಹಾಕೊಂಡೇನೆ ಬರ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಬ್ಯಾಂಡಿ ತುಂಬಾನೇ ಗಾಬರಿಯಾಗಿ ಅವನನ್ನ ಒಳಗಡೆಗಾಗಿನೇ ಕರ್ಕೊಂಡು ಹೋಗ್ತಾಳೆ. ನಾನು ಇದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ, ಇವಾಗ ಇಲ್ಲಿಗೇನಕ್ಕೆ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ನೋಡು, ನಾನು ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳೋಕೆ ಬಂದಿದ್ದೀನಿ. ಈ ಶಕ್ತಿಗಳ ಬಗ್ಗೆ ನಮ್ಗೆ ಹೇಳ್ಕೊಟ್ಟಿರುವ ಮೆರಿಕನ್ನ ಪೊಲೀಸ್ನವರು ಹಿಡ್ಕೊಬಿಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ನಮ್ಮನೆ ಹಿಡಿಯೋದಿಕ್ಕಾಗಿ ಬರ್ತಾರೆ. ಆದ್ರಿಂದ ನಾವು ತಪ್ಪಿಸ್ಕೊಳ್ಳೋದಿಕ್ಕೆ ಇರೋದು ಒಂದೇ ಒಂದು ದಾರಿ. ಹೇಗಿದ್ರು ನಮ್ಮಿಬ್ಬರಲ್ಲಿ ತುಂಬಾನೇ ಪವರ್ಫುಲ್ ಆದ ಶಕ್ತಿ ಇದೆ ಅಲ್ವಾ. ಸೊ ನಾವಿಬ್ಬರು ಒಟ್ಟಿಗೆ ಸೇರಿ ಒಂದು ಹೊಸ ಮಗುವಿಗೆ ಜನ್ಮವನ್ನ ಕೊಟ್ರೆ ಆ ಮಗು ತುಂಬಾನೇ ಶಕ್ತಿಗಳನ್ನ ಪಡ್ಕೊಂಡು ನಮ್ಮ ಹಾಗೆ ಕಷ್ಟದಲ್ಲಿರುವ ಎಲ್ಲರನ್ನ ಕಾಪಾಡಿ ಒಂದು ಸೇನೆಯನ್ನೇ ಕಟ್ಟುತ್ತೆ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ಇದು ಸ್ವಲ್ಪನೂ ಇಷ್ಟವಾಗೋದಿಲ್ಲ. ಸೊ ಸರಿಯಾಗಿನೇ ಬೈದು ನನ್ನ ಫ್ಯಾಮಿಲಿಯನ್ನ ನಾನು ಯಾವತ್ತೂ ಪ್ರಾಬ್ಲಮ್ಗೆ ಸಿಕ್ಕಾಕ್ಸೋದಿಕ್ಕೆ ನೋಡಲ್ಲ, ಸೊ ದಯವಿಟ್ಟು ಈ ಜಾಗದಿಂದ ಹೋಗ್ಬಿಡು ಅನ್ನೋದಾಗಿನೇ ಬೈಬೇಕಾದ್ರೆ ಆ ಎಲ್ಮಾರ್ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಜಾಗದಿಂದಾನೇ ಬಂದ್ಬಿಡ್ತಾನೆ. ಬಟ್ ಆದ್ರೆ ಆ ಎಲ್ಮಾರ್ಗೆ ಎಷ್ಟೊಂದು ಕೋಪ ಬಂದ್ಬಿಟ್ಟಿದೆ ಅಂದ್ರೆ, ಇದು ನನ್ನ ಶಕ್ತಿ ಆಗಿರೋದ್ರಿಂದ ನನ್ಗೆ ಹೇಗ್ ಬೇಕೋ ಹಾಗೆ ನಾನು ಬಳಸ್ತೀನಿ, ಯಾವ ಸರ್ಕಾರನುವೆ ನನ್ಗೆ ಏನುವೆ ಮಾಡೋಕ್ಕಾಗಲ್ಲ ಅನ್ನೋದಾಗಿನೇ ಬರ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ಗೆ ಇದೆಲ್ಲ ವಿಚಿತ್ರ ಅಂತ ಫೀಲ್ ಆಗಿ ಡೈರೆಕ್ಟ್ ಆಗಿ ಅವಳ ಹತ್ರಕ್ಕಾಗಿನೇ ಬಂದು ಇಲ್ಲಿ ಏನ್ ತಾನೇ ನಡೀತಾ ಇದೆ ಅನ್ನೋದಾಗಿ ಕೇಳ್ತಾನೆ. ಆದ್ರಿಂದ ಬೇರೆ ದಾರಿ ಇಲ್ದೆ ನಮ್ಮ ಹೀರೋಯಿನ್ ಕೂಡ ಎಲ್ಲ ವಿಷಯಗಳನ್ನ ಹೇಳ್ಕೊತಾಳೆ. ಆ ಎಲ್ಮಾರ್ ಕೂಡ ಒಬ್ಬ ಸೂಪರ್ ಹೀರೋ ಅಂಡ್ ನನ್ನಲ್ಲವೇ ಕೂಡ ತುಂಬಾನೇ ಸ್ಪೆಷಲ್ ಆದ ಪವರ್ಗಳಿದೆ. ಓವರ್ ಆಗಿ ನಮ್ಮನ್ನ ಫ್ರೀಕ್ ಅನ್ನೋದಾಗಿ ಕರೀತಾರೆ. ಅಲ್ದೆ ಆ ಡಾಕ್ಟರ್ ಸ್ಟ್ರೇನು ಇಲ್ಲಿವರೆಗೂ ನನ್ಗೆ ಟ್ಯಾಬ್ಲೆಟ್ ಗಳನ್ನ ಕೊಟ್ಟು ನನ್ನ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿ ನೋಡಿದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಅವಳ ಹಸ್ಬೆಂಡು ಇದನ್ನೆಲ್ಲ ನಂಬೋದಿಕ್ಕೆ ರೆಡಿ ಇಲ್ಲ. ಮೇ ಬಿ ನಿನ್ನ ತಲೆ ಕೆಟ್ಟೋಗ್ತಿದೆ ಅನ್ಸುತ್ತೆ, ಅಲ್ದೆ ನೀನು ಇತ್ತೀಚೆಗೆ ಮಾತ್ರೆಗಳನ್ನ ತಗೊಳ್ತಾ ಇಲ್ಲ ಅಲ್ವಾ, ಅದೇ ಕಾರಣಕ್ಕೆ ಈ ರೀತಿ ನೀನು ಆಡ್ತಾ ಇದ್ಯಾ. ಇರು ನಿನ್ನ ಡಾಕ್ಟರ್ಗೆನೆ ಫೋನ್ ಮಾಡಿ ಎಲ್ಲ ವಿಷಯವನ್ನ ಹೇಳ್ತೀನಿ ಅಂತ ಕಾಲ್ ಅನ್ನ ಮಾಡೋದಿಕ್ಕೆ ನೋಡ್ತಾನೆ. ಸೊ ಇದನ್ನ ನೋಡಿ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಅವನ ಹತ್ರ ಫೋನ್ ಅನ್ನ ಕಿತ್ಕೊಳ್ಳೋದಿಕ್ಕಾಗಿ ಬಂದು ಅವನನ್ನ ಸ್ವಲ್ಪವಾಗಿನೇ ತೊಳ್ಬಿಡ್ತಾಳೆ. ಬಟ್ ಆದ್ರೆ ಇವಳಲ್ಲಿ ತುಂಬಾನೇ ಪವರ್ ಇದೆ ಅಲ್ವಾ. ಸೊ ಗೋಡೆಯನ್ನೇ ಬಡ್ಕೊಂಡು ಇವಳ ಗಂಡ ದೂರದಲ್ಲಿ ಹೋಗಿ ಬಿದ್ದೋಗ್ತಾನೆ. ಅಂಡ್ ಇದನ್ನ ನೋಡುವ ಗೆಸ್ಟ್ಗಳು ಕೂಡ ತುಂಬಾನೇ ಗಾಬರಿಗೆ ಒಳಗಾಗ್ತಾರೆ. ಅಂಡ್ ಇವಳ ಮಗ ಕೂಡ ಅಮ್ಮ ನೀನು ಏನ್ ಮಾಡ್ಬಿಟ್ಟಿ ಅನ್ನೋದಾಗಿ ಕೇಳ್ತಾನೆ. ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಬ್ಯಾಂಡಿ ತುಂಬಾನೇ ಗಾಬರಿಯಾಗಿ ಇವಳ ಮನೆಯನ್ನೇ ಬಿಟ್ಟು ಹೊರಗಡೆಗಾಗಿನೇ ಓಡಿ ಬಂದ್ಬಿಡ್ತಾಳೆ.
ಸೊ ತುಂಬಾನೇ ಯೋಚನೆಯನ್ನೇ ಮಾಡ್ಬೇಕಾದ್ರೆ ಯಾವ್ದೇ ಐಡಿಯಾನವೇ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಾನವೇ ಗೊತ್ತಾಗ್ತಾ ಇಲ್ಲ. ಸೊ ಹೇಗಾದ್ರೂ ಮಾಡಿ ಆ ಎಲ್ಮಾರ್ನ ಹತ್ರವಾಗಿನೇ ಮಾತಾಡೋಣ ಅಂತ ಅವನ ಮನೆ ಕಡೆಗೇನೆ ಓಡಿ ಬರ್ತಾಳೆ. ಅಂಡ್ ಇವಾಗ ಎಲ್ಮಾರ್ ಕೂಡ ಅವನ ಮನೆ ಒಳಗಡೆನೆ ಇರ್ತಾನೆ. ಇದನ್ನ ನೋಡುವ ಅವನ ಫಾದರು ಬೈಯೋದಕ್ಕಾಗಿ ಶುರು ಮಾಡ್ಕೊಳ್ತಾರೆ. ಎಲ್ಲಿವರೆಗೂ ಅಂತ ಇದೇ ರೀತಿ ಮನೆ ಒಳಗಡೆನೆ ನೀನು ಕುಳ್ತಿರ್ತೀಯ, ಹೊರಗಡೆ ಹೋಗಿ ಯಾವ್ದಾದ್ರು ಕೆಲ್ಸವನ್ನ ಮಾಡೋದಕ್ಕೆ ಶುರು ಮಾಡ್ಕೋ, ನನ್ಗೂ ಕೂಡ ತುಂಬಾನೇ ವಯಸ್ಸಾಗ್ಬಿಡ್ತು ಅಂತ ಹೇಳ್ಕೊತಾರೆ. ಬಟ್ ಆದ್ರೆ ಇದನ್ನ ಕೇಳುವ ಎಲ್ಮಾರ್ ಕೂಡ, ನನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ಬೇಕಾದ್ರೆ ನಿಮ್ಮ ಪ್ರೀತಿಗಾಗಿ ನಾನು ಎಷ್ಟೊಂದು ಒದ್ದಾಡ್ದೆ ಅಂತ ಗೊತ್ತಿದ್ಯಾ? ಅಲ್ಲದೆ ನನ್ಗೆ ಅಂತ ಒಂದು ಸಪರೇಟ್ ಆದ ಕನಸನ್ನ ಮಡಗಿದ್ದೀನಿ. ಸೊ ಯಾವತ್ತಾದ್ರೂ ಆ ಕನಸಿನ ಬಗ್ಗೆ ಏನಾದ್ರೂ ಕೇಳಿದ್ದೀರಾ? ಯಾವಾಗ ನೋಡಿದ್ರು ಅದು ಮಾಡು ಇದು ಮಾಡು ಅನ್ನೋದಾಗಿನೇ ಬೈತಾನೆ ಇದ್ದೀರಾ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳುವ ಅವನ ಫಾದರ್ಗೆ ಗಿಲ್ಟಿ ಫೀಲ್ ಆಗಿ ತುಂಬಾನೇ ಎಮೋಷನಲ್ ಆಗಿ ಸಾರಿ ಅನ್ನವೇ ಕೇಳಿ ಇವನನ್ನ ಹಗ್ಗನ್ನ ಮಾಡ್ಕೊಳ್ತಾರೆ. ಸೊ ಇವಾಗ ಎಲ್ಲನೂ ಸರಿ ಹೋಗ್ತಿದೆ ಅಂತ ನಾವು ಅನ್ಕೋಬೇಕಾದ್ರೆ ಚಿಕ್ಕ ವಯಸ್ಸಿನಿಂದ ಇವನ ಫಾದರ್ ಇವನಿಗೆ ಟಾರ್ಚರ್ ಅನ್ನ ಕೊಟ್ಟಿ ಬಂದಿದ್ದಾರೆ ಅಲ್ವಾ? ಸೊ ಎಲ್ಲಾ ಕೋಪವನ್ನ ಒಟ್ಟಿಗೆ ಸೇರಿಸಿ ಅವನ ಎಲೆಕ್ಟ್ರಿಕ್ ಪವರ್ ಅನ್ನುವೇ ಯೂಸ್ ಮಾಡಿ ಕ್ಷಣ ಮಾತ್ರದಲ್ಲೇ ಅವರ ಖಾತೆಯನ್ನ ಮುಗಿಸಿ ಆಗ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ನಮ್ಮ ಬ್ಯಾಂಡಿ ಕೂಡ ಜಾಗಕ್ಕೆ ಓಡಿ ಬಂದು ಒಂದು ಕ್ಷಣ ಗಾಬರಿಗೆ ಒಳಗಾಗ್ಬಿಡ್ತಾಳೆ. ಸ್ವಂತ ತಂದೆಯ ಖಾತೆಯನ್ನೇ ನೀನು ಮುಗಿಸ್ಬಿಟ್ಟಿಯಲ್ಲ ಅನ್ನೋದಾಗಿ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಮಾರ್ಗೆ ಯಾವ್ದೇ ಚಿಂತನೆವೇ ಇಲ್ಲ, ಏನುವೇ ಇಲ್ಲ. ನಮ್ಗೆ ಸಿಕ್ಕಿರುವ ಶಕ್ತಿಯನ್ನ ನಾವು ವೇಸ್ಟ್ ಆಗೋದಿಕ್ಕೆ ಬಿಡದೆ ಬೇರೆದ್ಕಾಗಿ ಬಳಸ್ಕೊಳ್ಬೇಕು. ಸೊ ನನ್ನ ಮಾತನ್ನ ಅರ್ಥ ಮಾಡ್ಕೋ ಬ್ಯಾಂಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಇವನ ಬಿಹೇವಿಯರ್ ಸ್ವಲ್ಪನವೇ ಇಷ್ಟವಾಗೋದಿಲ್ಲ. ಸೊ ಒಂದು ಕ್ಷಣ ಕೂಡ ಈ ಜಾಗದಲ್ಲಿ ಇರಲ್ಲ ಅಂತ ಬರೋದಿಕ್ಕೆ ನೋಡ್ಬೇಕಾದ್ರೆ ಇವಾಗ ಎಲ್ಮಾರು ನಮ್ಮ ಹೀರೋಯಿನ್ಗೂ ಕೂಡ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಅವಳನ್ನ ಅನ್ಕಾನ್ಶಿಯಸ್ ಮಾಡಿ ಅದೇ ಜಾಗದಲ್ಲಿ ಬೀಳಿಸ್ತಾನೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ಬೇಕಾದ್ರೆ ಅದೇ ಈ ರೀತಿ ಸೂಪರ್ ಪವರ್ ಇರೋರನ್ನ ಕರ್ಕೊಂಡು ಬಂದು ಒಂದು ಕ್ಲಿನಿಕ್ ಒಳಗಡೆ ಬಚ್ಚಿ ಮಡಗಿದ್ದಾರೆ ಅಲ್ವಾ? ಅದೇ ಕ್ಲಿನಿಕ್ ಒಳಗಡೆನೆ ನಮ್ಮ ಹೀರೋಯಿನ್ ಅವಳನ್ನುವೇ ಕಟ್ಟಾಕಿ ಮಡಗಿದ್ದಾರೆ. ಅಂಡ್ ಇವಳ ಎದುರುಗಡೆಗೆ ಆ ಡಾಕ್ಟರ್ ಸ್ಟರ್ನ್ ಕೂಳ್ತಿರ್ತಾಳೆ. ಸೊ ನನ್ನನ್ನ ಬಿಡಿ ಅನ್ನೋದಾಗಿ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಆ ಡಾಕ್ಟರು ನೀನು ಚಿಂತೆಯನ್ನ ಮಾಡ್ಬೇಡ, ನಿನ್ನನ್ನ ಕಾಪಾಡೋದಿಕ್ಕಾಗಿನೇ ನಾನು ಟ್ರೈ ಅನ್ನ ಮಾಡ್ತಾ ಇದ್ದೀನಿ. ಬೇಕಂದ್ರೆ ನಿನ್ನ ಚಿಕ್ಕ ವಯಸ್ಸಿನ ಸಿಚುವೇಶನ್ ಅನ್ನ ನೆನಪನ್ನ ಮಾಡ್ಕೋ. ನಿನ್ನ ತಾಯಿಯ ಜೊತೆ ನೀನು ಪ್ರಿನ್ಸಿಪಲ್ ಮೀಟಿಂಗ್ ನಲ್ಲಿ ಇರ್ಬೇಕಾದ್ರೆ ಆ ಪ್ರಿನ್ಸಿಪಲ್ ನಿನ್ನ ಹೆಡ್ಫೋನ್ ಅನ್ನ ಕಿತ್ಕೊಂಡ್ ಬಿಟ್ಟಿದ್ದಾರೆ. ಆದ್ರಿಂದ ನೀನು ಕೋಪವನ್ನ ಮಾಡ್ಕೊಂಡು ನಿನ್ನ ಶಕ್ತಿಯ ಮೇಲೆ ಕಂಟ್ರೋಲ್ ಇಲ್ದಿರಾ ಆ ಟೇಬಲ್ ಅನ್ನ ಎತ್ತಿ ಅವರ ಮೇಲೆ ಎಸಿಬೇಕಾದ್ರೆ ಕ್ಷಣ ಮಾತ್ರದಲ್ಲೇ ಅವರ ಕತೆ ಮುಗ್ದೋಗಿದೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ. ಅಂದ್ರೆ ಓಪನಿಂಗ್ ಸೀನ್ ನಲ್ಲಿ ಒಂದು ಗೋಡೆ ಒಡ್ದಾಗಿರೋದನ್ನ ತೋರ್ಸಿದ್ರು ಅಲ್ವಾ, ಅದನ್ನ ಒಡ್ದಾಕಿ ಪ್ರಿನ್ಸಿಪಲ್ ನ ಕಥೆಯನ್ನ ಮುಗಿಸಿರೋದು ಕೂಡ ನಮ್ಮ ಹೀರೋಯಿನ್ ಅವಳೇನೆ. ಸೊ ಇದನ್ನ ತಿಳ್ಕೊಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಬೇಜಾರಾಗುತ್ತೆ. ಇದೇ ಕಾರಣಕ್ಕೆ ನಿನ್ಗೆ ಮಾತ್ರೆಗಳನ್ನ ಕೊಟ್ಟು ನಿನ್ನ ಶಕ್ತಿಯ ಮೇಲೆ ಕಂಟ್ರೋಲ್ ಅನ್ನ ಮಡಗಿರೋದು. ಹಾಗೆ ನಿನ್ಗಿವಾಗ ಟ್ರೀಟ್ಮೆಂಟ್ ನ ಅಗತ್ಯ ಇದೆ ಅನ್ನೋದಾಗಿನೇ ಹೇಳಿ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಅನ್ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾರೆ. ನೋಡಿ ನಿಮ್ಮ ಮಗನನ್ನೇ ಕೂಡ ನಾವು ಚೆಕ್ ಅನ್ನ ಮಾಡ್ಬೇಕು, ಯಾಕಂದ್ರೆ ಅವನ ತಾಯಿಯಲ್ಲಿ ತುಂಬಾನೇ ಸ್ಪೆಷಲ್ ಆದ ಪವರ್ ಗಳಿರೋ ಹಾಗೆ ಇವನಲ್ಲೂ ಬೇರೆ ಏನಾದ್ರೂ ಶಕ್ತಿ ಇದೆಯಾ ಅನ್ನೋದಾಗಿ ನೋಡ್ಬೇಕು ಅನ್ನೋದಾಗಿನೇ ಕೇಳ್ತಾರೆ. ಅಂಡ್ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾನೆ. ಈ ಕಡೆ ನಮ್ಮ ಹೀರೋಯಿನ್ಗೆ ಇವಳ ಶಕ್ತಿಯಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ ಅಲ್ವಾ, ಆದ್ರಿಂದ ಸರಿ ಓಕೆ ಗವರ್ನಮೆಂಟ್ ಮಾಡ್ತಾ ಇರೋದು ಸರಿ ಅನ್ಸುತ್ತೆ, ಇವರು ಹೇಳುವ ವಿಷಯಗಳನ್ನ ನಾವು ಕೇಳೋಣ ಅಂತ ಅವರು ಕೊಡುವ ಮಾತ್ರೆಗಳನ್ನ ನುಂಗ್ತಾಳೆ. ಅಂಡ್ ಅದೇ ರೀತಿ ಪ್ರತಿದಿನ ಮಾತ್ರೆಯನ್ನ ನುಂಗ್ಬೇಕಾದ್ರೆ ಅವಳ ಒಳಗಡೆ ಇರ್ತಾ ಇರುವ ಸ್ಪೆಷಲ್ ಆದ ಶಕ್ತಿಗಳು ಹೊರಟೋಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ಮಾತ್ರೆ ಕೊಡುವ ಜಾಗದಲ್ಲಿ ಆ ಎಲ್ಮಾರ್ ವಾಪಸ್ ಬಂದು ನಮ್ಮ ಹೀರೋಯಿನ್ ಒಂದು ಹೆಡ್ಫೋನ್ ಅನ್ನ ಹಾಕೋತಿದ್ಲು ಅಲ್ವಾ. ಸೊ ಇವಾಗ ಅದೇ ಹೆಡ್ಫೋನ್ ಅನ್ನವೇ ಕೊಟ್ಟು ನಿನ್ನ ಒಳಗಡೆ ಇರುವ ಶಕ್ತಿಯನ್ನ ಎಚ್ಚರ ಮಾಡು, ಈ ರೀತಿ ಟ್ಯಾಬ್ಲೆಟ್ ಅನ್ನ ನುಂಗಿ 4 ಗೋಡೆಗಳ ಮಧ್ಯೆ ಇರೋದಿಕ್ಕೆ ನಿನ್ಗೆ ಶಕ್ತಿಗಳು ಸಿಕ್ಕಿಲ್ಲ. ಇನ್ನೊಂದ್ ವಿಷಯ ಏನಂದ್ರೆ ನೀನು ಒಂದಲ್ಲ ಒಂದು ದಿನ ನನ್ನ ಹತ್ರಕ್ಕೆ ಬರ್ಲೇಬೇಕು ಅಂತ ಹೇಳಿ ಆ ಜಾಗದಿಂದ ಹೊರಟೋಗ್ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಟೆನ್ಷನ್ಗೆ ಒಳಗಾಗಿ ದಯವಿಟ್ಟು ಹೋಗ್ಬೇಡ, ಇಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಹೆಲ್ಪ್ ಮಾಡು ಅನ್ನೋದಾಗಿನೇ ಕೇಳ್ಕೊತಾಳೆ. ಇವಾಗ ಏನ್ ಮಾಡೋಣ ಅಂತ ನಮ್ಮ ಹೀರೋಯಿನ್ ಕೂಡ ಟೆನ್ಷನ್ಗೆ ಒಳಗಾಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಈ ಸಿಟಿಯ ಒಳಗಡೆ ಪವರ್ ಕಟ್ ಆಗಿ ಎಲ್ಲ ಕಡೆ ಬ್ಲಾಂಕ್ ಆಗ್ಬಿಡುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಮತ್ತೆ ಮಗ ಇಬ್ಬರುವೆ ಮನೆಯಲ್ಲಿರ್ಬೇಕಾದ್ರೆ ಯಾರು ಸಡನ್ ಆಗಿ ಡೋರ್ ಅನ್ನ ನಾಕ್ ಮಾಡ್ತಾರೆ. ಯಾರು ಅಂತ ಬಂದು ನೋಡ್ಬೇಕಾದ್ರೆ ಅದು ಯಾರುವೆ ಅಲ್ಲ, ಎಲ್ಮಾರೇನೆ. ಸೊ ಇದನ್ನ ನೋಡುವ ಮಾರ್ಸು ತುಂಬಾನೇ ಕೋಪ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡು ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಎಲ್ಮಾರು ಹೋಗೋ ಹಾಗೇನೆ ಕಾಣಿಸ್ತಾ ಇಲ್ಲ. ಆದ್ರಿಂದ ಮಾರ್ಸು ಒಂದು ಒದೆಯನ್ನ ಕೊಟ್ಟು ಕೆಳಗಡೆಗೆನೆ ಬೀಳಿಸ್ತಾನೆ. ಬಟ್ ಆದ್ರೆ ಎಲ್ಮಾರು ನಾನೊಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳೋಕೆನೆ ಬಂದಿದ್ದೀನಿ, ಅಟ್ಲೀಸ್ಟ್ ನನ್ನ ಕೈಯನ್ನ ಹಿಡಿದು ಮೇಲಕ್ಕೆ ಎತ್ತು ಅನ್ನೋದಾಗಿ ಕೇಳ್ಕೊತಾನೆ. ಅಂಡ್ ಈ ಕಡೆ ಕ್ಲಿನಿಕ್ ಒಳಗಡೆ ಅಂತೂ ಪವರ್ ಕಟ್ ಆಗಿರೋದ್ರಿಂದ ಎಲ್ಲಾ ಡೋರ್ ನ ಲಾಕ್ ಗಳಿವೆ ಓಪನ್ ಆಗ್ಬಿಟ್ಟಿದೆ. ಆದ್ರಿಂದ ಎಲ್ಲಾ ಪೇಷಂಟ್ ಗಳಿವೆ ಅಲ್ಲಿ ಇಲ್ಲಿ ಅಂತ ಎಲ್ಲಾ ಕಡೆ ಓಡಾಡೋದಿಕ್ಕೆ ಶುರು ಮಾಡ್ಕೊಂಡ್ ಬಿಡ್ತಾರೆ. ಅಂಡ್ ಇದೇ ಗ್ಯಾಪ್ ನಲ್ಲಿ ನಮ್ಮ ಹೀರೋಯಿನ್ ಕೂಡ ಇಲ್ಲಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾಳೆ. ಯಾಕಂದ್ರೆ ಆ ಎಲ್ಮಾರು ನಿನ್ನ ಫ್ಯಾಮಿಲಿ ಸೇಫ್ ಆಗಿರ್ಬೇಕು ಅಂದ್ರೆ ಇಲ್ಲಿಂದ ಎಸ್ಕೇಪ್ ಆಗಿ ಬಂದು ಕಾಪಾಡ್ಕೋಬೇಕು ಅನ್ನೋದಾಗಿ ಹೇಳಿದಾನೆ. ಆದ್ರಿಂದ ನಮ್ಮ ಫ್ಯಾಮಿಲಿಯನ್ನ ಕಾಪಾಡ್ಕೋಬೇಕು ಅಂತ ಇಲ್ಲಿಂದ ಓಡಿ ಹೋಗೋದಿಕ್ಕೆ ನೋಡ್ತಾಳೆ.
ಬಟ್ ಆದ್ರೆ ಆ ಡಾಕ್ಟರ್ ಸ್ಟ್ರೇನ್ ತುಂಬಾ ಗಾರ್ಡ್ಸ್ ಗಳನ್ನ ಕರ್ಕೊಂಡು ಇಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನಮ್ಮ ಹೀರೋಯಿನ್ ಅವಳನ್ನ ಹಿಡ್ಕೊಂಡ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಮೆರಿ ಕೂಡ ಇದೇ ಕ್ಲಿನಿಕ್ ಒಳಗಡೆ ಇದ್ದಲ್ವಾ, ಇವಾಗ ಅವನೇನೆ ಬಂದು ಈ ಗಾರ್ಡ್ಸ್ ಗಳಿಗೆ ಚೆನ್ನಾಗಿನೇ ಹೊಡಿತಾನೆ. ಇದನ್ನ ನೋಡುವ ಡಾಕ್ಟರ್ ಸ್ಟ್ರೇನ್ ಏನ್ ಮಾಡ್ಬಿಡ್ತಾಳೆ ಅಂದ್ರೆ ಒಂದು ಗನ್ನನ್ನ ಎತ್ಕೊಂಡು ನಮ್ಮ ಮೆರಿಗೆನೆ ಶೂಟ್ ಅನ್ನ ಮಾಡ್ಬಿಡ್ತಾಳೆ. ಇವನಲ್ಲಿರೋ ಪವರ್ನ ಪ್ರಕಾರ ಇವನ ಬಾಡಿಗೆ ಏನು ಆಗಲ್ಲ ಅಲ್ವಾ, ಬಟ್ ಆದ್ರೆ ಇವಾಗ ಬುಲೆಟ್ ಇವನಿಗೆ ತಗುಲುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಇವನಿಗೆ ಫೋರ್ಸ್ಫುಲಿ ಟ್ಯಾಬ್ಲೆಟ್ ಗಳನ್ನ ಕೊಟ್ಟಿರೋದ್ರಿಂದ ಇವನ ಶಕ್ತಿ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ. ಸೊ ಇದನ್ನ ನೋಡಿ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿನೇ ಬಂದು ಆ ಡಾಕ್ಟರ್ ಸ್ಟ್ರೇನ್ಗೆ ಒಂದು ಓದಿಯನ್ನ ಕೊಡ್ತಾಳೆ. ಈ ಕಡೆ ನೋಡಿದ್ರೆ ನಮ್ಮ ಮೆರಿಗೂ ಅವನ ಶಕ್ತಿಯನ್ನ ಕಳ್ಕೊಂಡು ತೀರೋಗ್ಬಿಡ್ತಾನೆ. ಆದ್ರೆ ಸಾಯೋದಕ್ಕಿಂತ ಮುಂಚೆ ಈ ಜಗತ್ತಿಗೆ ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕು. ನಮ್ಮ ಹಾಗೆ ಸಿಕ್ಕಾಕೊಂಡು ಕಷ್ಟ ಪಡ್ತಾ ಇರೋರನ್ನ ನೀನು ಕಾಪಾಡ್ಲೇಬೇಕು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಮೊದ್ಲು ನಮ್ಮ ಫ್ಯಾಮಿಲಿಯನ್ನ ಕಾಪಾಡ್ಕೋಬೇಕು ಅಂತ ಡೈರೆಕ್ಟ್ ಆಗಿ ಮನೆಗೆ ಬಂದು ನೋಡ್ಬೇಕಾದ್ರೆ ಈ ಎಲ್ಮಾರ್ ಕೂಡ ಇದೇ ಜಾಗದಲ್ಲೇ ಇದ್ದಾನೆ. ಅಂಡ್ ಇವಳ ಮಗನ ಸುತ್ತ ಒಂದು ಮೆಟಲ್ ಅನ್ನ ಕ್ರಿಯೇಟ್ ಮಾಡಿ ಮಡಗಿ ಅವನ ಜೊತೆ ಆಟವನ್ನ ಆಡ್ಕೊಂಡೆ ಕುಳ್ತಿದ್ದಾನೆ. ಅಂದ್ರೆ ಇವನು ಯಾವ ಕ್ಷಣದಲ್ಲಿ ಬೇಕಂದ್ರೆ ಇವಳ ಮಗನ ಕಥೆಯನ್ನ ಮುಗಿಸಿ ಹಾಕ್ಬಹುದು. ಸೊ ಇವಾಗ ನನ್ನ ಫ್ಯಾಮಿಲಿಗೆ ಏನುವೇ ಮಾಡ್ಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಆ ಎಲ್ಮಾರು ನಮ್ಮ ಹೀರೋಯಿನ್ ಅವಳನ್ನ ಕನ್ವಿನ್ಸ್ ಮಾಡೋದಿಕ್ಕೆ ನೋಡ್ತಾನೆ. ನೋಡು, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ, ನಾವಿಬ್ಬರುವೆ ಒಟ್ಟಾಗಿ ಸೇರಿದ್ರೆ ಸಂಪೂರ್ಣ ಜಗತ್ತನ್ನೇ ಆಳ್ಬಹುದು. ನನ್ನ ಮಾತನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಕೈ ಜೋಡ್ಸು ಅನ್ನೋದಾಗಿ ಕೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಕೋಪ ಮಾಡ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ತಾಳೆ. ಆದ್ರೆ ಇವಳು ಕೂಡ ಮಾತ್ರೆಗಳನ್ನ ನುಂಗಿರೋದ್ರಿಂದ ಇವಳ ಕೆಲವು ಶಕ್ತಿ ಹೊರಟಾಗಿದೆ ಅಲ್ವಾ, ಆದ್ರಿಂದ ಎಲ್ಮಾರು ಅವನ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ನಮ್ಮ ಹೀರೋಯಿನ್ ಅವಳನ್ನ ದೂರಕ್ಕೇನೆ ಎತ್ತಿ ಬಿಸಾಡ್ತಾನೆ. ಅಂಡ್ ಅದೇ ರೀತಿ ಅವಳು ಒಂದು ಬಾತ್ರೂಮ್ ಒಳಗಡೆಗೆ ಬಂದು ಬೀಳ್ಬೇಕಾದ್ರೆ ಇವಳ ಹಸ್ಬೆಂಡ್ ಅನ್ನ ಇದೇ ಬಾತ್ರೂಮ್ ಒಳಗಡೆ ಕಟ್ಟಾಕಿ ಮಡಗಿದಾನೆ ಎಲ್ಮಾರು. ಅಂಡ್ ಅವನ ಸುತ್ತಲುವೆ ಎಲೆಕ್ಟ್ರಿಕ್ ವೈರ್ ಗಳನ್ನ ಸುತ್ತಿ ಮಡಗಿದಾನೆ. ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಇವಳ ಹಸ್ಬೆಂಡ್ ನ ಕಥೆಯನ್ನುವೆ ಕೂಡ ಮುಗಿಸಬಹುದು. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಹೀರೋವಿನ ಹಸ್ಬೆಂಡ್ ಶಾಕ್ ಹೊಡಿಬಾರ್ದು ಅಂತ ನಾವು ಗ್ಲೌಸ್ ಗಳನ್ನ ಹಾಕೋತೀವಿ ಅಲ್ವಾ, ಆ ಗ್ಲೌಸ್ ಗಳನ್ನ ಎತ್ತಿ ನಮ್ಮ ಹೀರೋಯಿನ್ ಅವಳ ಹತ್ರಕ್ಕಾಗಿನೇ ಎಸಿತಾನೆ. ಸೊ ಇವಾಗ ನಮ್ಮ ಹೀರೋಯಿನ್ ಕೂಡ ಗ್ಲೌಸ್ ಗಳನ್ನ ಎತ್ತಾಕೊಂಡು ಬಂದು ಇವಳಲ್ಲಿ ಹೇಗಿದ್ರೆ ಸರಿಯಾಗಿ ಹೊಡೆಯುವ ಪವರ್ ಇದೆ ಅಲ್ವಾ. ಅಂಡ್ ಇವಾಗ ಚೆನ್ನಾಗಿನೇ ಹೊಡೆದು ಅವನನ್ನ ದೂರಕ್ಕೆ ತಳ್ಬೇಕಾದ್ರೆ ಈ ಎಲ್ಮಾರು ವಿಂಡೋವನ್ನ ಹೊಡ್ಕೊಂಡು ಬಂದು ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆಗೆನೆ ಬೀಳ್ತಾನೆ. ಅಂಡ್ ಇವನ ಒಳಗಡೆ ಬೇರೆ ತುಂಬಾನೇ ಎಲೆಕ್ಟ್ರಿಕ್ ಪವರ್ ಇದ್ದಿದ್ರಿಂದ ನೀರಿನ ಒಳಗಡೆ ಹೋಗಿ ಕೂಡಲೇ ಒಂದು ದೊಡ್ಡದಾಗಿ ಧಮಾಕನೆ ಆಗ್ಬಿಡುತ್ತೆ. ಅಂದ್ರೆ ಎಲ್ಮಾರ್ ಅವನ ಕತೆ ಅಲ್ಲಿಗೇನೆ ಮುಗೀತು. ಅಂಡ್ ಇವಾಗ ನಮ್ಮ ಹೀರೋಯಿನ್ ಮಗ ಮತ್ತೆ ಹಸ್ಬೆಂಡ್ ಅನ್ನ ಸೂಪರ್ ಆಗಿನೇ ಕಾಪಾಡ್ಕೊಳ್ತಾಳೆ. ನಂತರ ನಾವು ಈ ಜಾಗದಿಂದ ಎಸ್ಕೇಪ್ ಆಗಿ ಬೇರೆ ಎಲ್ಲಾದ್ರೂ ಹೋಗ್ಬಿಡ್ಬೇಕು. ಒಂದ್ ವೇಳೆ ಇಲ್ಲೇ ಇದ್ರೆ ಗೌರ್ನಮೆಂಟ್ ಮತ್ತೆ ನನ್ನನ್ನ ಹಿಡ್ಕೊಬಿಡುತ್ತೆ. ಅಲ್ದೆ ನನ್ನ ಹಾಗೆ ಸೂಪರ್ ಪವರ್ ಇದ್ದು ಸಿಕ್ಕಾಕೊಂಡಿರುವ ಜನರನ್ನ ನಾನು ಹುಡುಕಿ ಅವರನ್ನೆಲ್ಲ ಕಾಪಾಡ್ಬೇಕು ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಅದೇ ರೀತಿ ಸರಿ ಓಕೆ ಅಂತ ನಮ್ಮ ಪೂರ್ತಿಯಾದ ಫ್ಯಾಮಿಲಿಯ ಜಾಗದಿಂದ ಎಸ್ಕೇಪ್ ಆಗುತ್ತೆ. ಅಂಡ್ ಸ್ವಲ್ಪ ಹೊತ್ತು ಆಗ್ಬೇಕಾದ್ರೆ ಡಾಕ್ಟರ್ ಸ್ಟ್ರೇನ್ ಪೊಲೀಸ್ ಅವರನ್ನ ಕರ್ಕೊಂಡು ಈ ಮನೆ ಒಳಗಡೆನೆ ಬಂದು ಎಲ್ಲವನ್ನ ಎನ್ಕ್ವೈರಿಯನ್ನ ಮಾಡ್ತಾಳೆ. ಅಂಡ್ ಅದೇ ರೀತಿ ಅವರಿಗೆ ಎಲ್ಮಾರ್ನ ಡೆಡ್ ಬಾಡಿ ಕೂಡ ಸಿಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಸೂಪರ್ ಹೀರೋಯಿನ್ ಆಗಿ ಕನ್ವರ್ಟ್ ಆಗಿದ್ದಾಳೆ. ಅಂದ್ರೆ ಈ ಜಗತ್ತಿನಲ್ಲಿ ಇವಳ ಹಾಗೆ ಸೂಪರ್ ಪವರ್ ಇರೋರು ಇನ್ನ ಇದ್ದಾರೆ ಅಲ್ವಾ, ಅವರನ್ನ ಹುಡುಕಿ ಎಲ್ಲರನ್ನುವೆ ಒಟ್ಟಿಗೆ ಸೇರ್ಸೋದಿಕ್ಕಾಗಿ ಟ್ರೈ ಮಾಡ್ತಾಳೆ. ಅಂಡ್ ಸರ್ಕಾರ ಮಾಡ್ತಿರುವ ಮೋಸದ ಬಗ್ಗೆ ಎಲ್ಲ ಜನರಿಗೂ ತಿಳಿಸೋದಿಕ್ಕೆ ಒಂದು ದೊಡ್ಡ ಸೇನೆಯನ್ನೇ ರೆಡಿ ಮಾಡೋದಿಕ್ಕಾಗಿನೇ ನಿಂತ್ಕೋತಾಳೆ. ಇಷ್ಟೇ ಅಲ್ಲದೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಇವಳ ಮಗನಿಗೆ ಕೂಡ ಸೂಪರ್ ಆದ ಪವರ್ ಗಳು ಬಂದ್ಬಿಟ್ಟಿದೆ. ಸೊ ಅವನು ತನ್ನ ಶಕ್ತಿಯನ್ನ ಬಳಸಿ ಫ್ರೆಂಡ್ಸ್ ಗಳನ್ನ ಗಾಳಿಯಲ್ಲೆಲ್ಲ ಹಾರಾಡಿಸಿ ನೋಡ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮಾಸ್ ಆಗಿರುವ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.